ನಮಸ್ಕಾರ. ಸ್ಮಿತಂ ಲೈವ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ಸ್ಮಿತಂ ಲೈವ್ ಅಲ್ಲಿ ನಾವು ಮಾತಾಡ್ತಿರೋದು ಪಬ್ಲಿಕ್ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಪೆಷಲಿ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಗವರ್ಮೆಂಟ್ ರೂಲ್ಸ್ ನ ತುಂಬಾನೇ ಚೇಂಜ್ ಮಾಡಿದೆ. ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು. ಮತ್ತೆ ನಾವು ಸಾಕಷ್ಟು ಕೇಸಸ್ ಗಳನ್ನ ನೋಡ್ತಾ ಇದೀವಿ. US ಅಲ್ಲಿ ಜಾರ್ಜ್ ಫ್ಲಾಯ್ಡ್ ಕೇಸ್ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಸೋಲ್ಜರ್ ಮೇಲೆ ಪೊಲೀಸರ ಹಲ್ಲೆ ಆಗಿರ್ಬೋದು, ಅಥವಾ ತಮಿಳುನಾಡಲ್ಲಿ ರೀಸೆಂಟ್ ಆಗಿ ಆಗಿರುವಂತಹ ಒಂದು ಹಲ್ಲೆ ಆಗಿರ್ಬೋದು. ಸೊ ಆ ಒಂದು ಸಿಚುವೇಶನ್ಸ್ ಗಳು ಕೇಳಿದಾಗ ಭಯ ಆಗುತ್ತೆ. ನಾವೇನ್ ಮಾಡೋಣ ಈ ತರ ಕೇಸ್ಗಳು ಬಂದ್ಬಿಟ್ರೆ ಅಂತ ಎಷ್ಟೊಂದು ಜನಕ್ಕೆ ಸಾಕಷ್ಟು ಕ್ವಶನ್ಸ್ ಗಳು ಅರೈವ್ ಆಗುತ್ತೆ. ಬಟ್ ಆದ್ರೆ ಅವರು ನಮ್ಮೇಲೆ ಹಲ್ಲೆ ಮಾಡಬಹುದಾ, ನಮ್ಮನ್ನ ಆರಾಮಾಗಿ ಅರೆಸ್ಟ್ ಮಾಡಬಹುದಾ? ಅದು ಬಿಟ್ಟು ಸಾಕಷ್ಟು ರೂಲ್ಸ್ ಗಳು ರೆಗ್ಯುಲೇಷನ್ಸ್ ಗಳು ಬಂದಿದೆಯಲ್ಲ, ಅದು ಎಷ್ಟು ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕು, ರೂಲ್ಸ್ ಏನೇನು, ಫಸ್ಟ್ ಆಫ್ ಆಲ್ ರೂಲ್ಸ್ ಏನೇನ್ ಮಾಡಿದ್ದಾರೆ, ಪ್ಲಸ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲದ್ರ ಬಗ್ಗೆ ನಾವು ಇವತ್ತಿನ ಈ ಒಂದು ಲೈವ್ ಅಲ್ಲಿ ಮಾತಾಡೋಣ. ಬಟ್ ನಾನು ಒಬ್ಬನೇ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಗೆಸ್ಟ್ ಜೊತೆ ಬಂದಿದ್ದೀನಿ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಲಾ ಸ್ಟೂಡೆಂಟ್, ಪುಣೆಯ ಸಿಂಬಯೋಸಿಸ್ ಕಾಲೇಜ್ ಅಲ್ಲಿ ಲಾ ಓದ್ತಾ ಇದ್ದಾರೆ. ಲಾ ಬಗ್ಗೆ ತುಂಬಾ ಪ್ಯಾಷನೇಟ್ ಆಗಿದ್ದಾರೆ. ಪ್ಲಸ್ ಇವರು ಇಂಜಿನಿಯರಿಂಗ್ ಆಪ್ಷನ್ ಬರ್ಲಿಲ್ಲ ಅಂತ ಅಥವಾ MBBS ಆಪ್ಷನ್ ಬರ್ಲಿಲ್ಲ ಅಂತ ಲಾ ಚೂಸ್ ಮಾಡಿದ್ದಲ್ಲ, ಅಥವಾ ಬೇರೆ ಇನ್ಯಾವುದು ಫೀಲ್ಡ್ ನನ್ ಕೈಲಿ ಆಗ್ಲಿಲ್ಲ ಅಂತ ಲಾ ಚೂಸ್ ಮಾಡಿದ್ದಲ್ಲ. ಬೈ ಚಾಯ್ಸ್ ಅವರು ಲಾನ ಚೂಸ್ ಮಾಡಿ, ಅಂಡ್ ಶಿ ಇಸ್ ರಿಯಲಿ ಗುಡ್ ಇನ್ ಲಾ. ಸೊ ಅವ್ರು ಎಷ್ಟು ಗುಡ್ ಅನ್ನೋದನ್ನ ನೀವು ನೋಡ್ಬೇಕು, ನಾವು ನೋಡ್ಬೇಕು. ಸೊ ಅವ್ರನ್ನ ಈ ಒಂದು ಲೈವ್ ಅಲ್ಲಿ ಕರೆಸಿ ಅವ್ರ ಹತ್ರ ಮಾತಾಡಿಸಿ ಈ ಒಂದು ಎಲ್ಲ ಕ್ವಶನ್ಸ್ ಗೆ ಆನ್ಸರ್ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ ಗೆ ನಾನು ರೋಚನಾ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. I warmly welcome you to the show. And one more thing is that she is a part of Smitham. ಅವರು ಸ್ಮಿತಂನ ಇಂಟರ್ನ್ ಕೂಡ ಹೌದು. So I warmly welcome her. Welcome to the show, Rochna. Thank you. Okay. So ನನ್ನ ಮೊದಲನೇ ಕ್ವೆಶ್ಚನ್ ಬಂದು, what is law? For a common person, what is law and what is public rights? Common words ಅಲ್ಲಿ explain ಮಾಡ್ಬೇಕಂದ್ರೆ law ಅಂದ್ರೆ a set of social rules and regulations which are placed upon a society. So ಅದನ್ನ ಫಾಲೋ ಮಾಡಿದ್ರೆ ಸೊಸೈಟಿ ಒಂದ್ ಅಚ್ಚುಕಟ್ಟಾಗಿ ನಡೆಯುತ್ತೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ. ಸೊ ಅದಕ್ಕೆ ಲಾ ಅಂತಾರೆ. ಅದಕ್ಕೆ ಪಾಸಿಟಿವ್ ರೈಟ್ ಅಂತ, ನೆಗೆಟಿವ್ ರೈಟ್ ಅಂದ್ರೆ ಇದ್ ಮಾಡ್ಲಿಲ್ಲ ಅಂದ್ರೆ ಈ ಪನಿಷ್ಮೆಂಟ್, ಇದ್ ಮಾಡ್ಬಾರ್ದು ಅಂತ ಹೇಳಿದ್ ಇದ್ ಮಾಡಿದ್ರೆ ಈ ಪನಿಷ್ಮೆಂಟ್, ಇಲ್ಲ ಇದ್ ಮಾಡಿದ್ರೆ ಹಿಂಗ್ ಒಳ್ಳೇದಾಗುತ್ತೆ. ಸೊ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಸೊಸೈಟಿನ ಒಂದ್ ಅಚ್ಚುಕಟ್ಟಾಗಿ ನಡ್ಸೋಕೆ ಅಂತಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಲಾ ಅನ್ಬೋದು. ಪಬ್ಲಿಕ್ ರೈಟ್ಸ್ ಅಂದ್ರೆ ಇವಾಗ ನಮ್ಮಂತ ಡೆಮೋಕ್ರೆಟಿಕ್ ಕಂಟ್ರಿ, ಇಂಡಿಯಾ ಡೆಮೋಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ಸೊ ನಮಗೆ ಕಾನ್ಸ್ಟಿಟ್ಯೂಷನ್ ಇದೆ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಸರ್ಟನ್ ರೈಟ್ಸ್. ಆ ರೈಟ್ಸ್ ಕಾನ್ಸ್ಟಿಟ್ಯೂಷನ್ ಇದೆ, ಪ್ಲಸ್ ಡ್ಯೂಟೀಸು ಇದೆ. ಯಾವ ನಮ್ ಕಾನ್ಸ್ಟಿಟ್ಯೂಷನ್ ನಮಗೆ ಯಾವ ರೈಟ್ಸ್ ಕೊಟ್ಟಿರುತ್ತಲ್ಲ, ಪ್ಲಸ್ ಇನ್ ಜನರಲ್ ಪಬ್ಲಿಕ್ ಗುಡ್, ಪಬ್ಲಿಕ್ ಗೆ ಒಳ್ಳೇದಾಗುವಂತ ಕೆಲ್ಸಗಳು, ಇಲ್ಲ ಅದ್ರಿಂದ ನಮಗೆ ತಿಳ್ಕೊಂಡಿದ್ರೆ ನಾವ್ ಆರಾಮಾಗಿ ಜೀವನ ಮಾಡೋ ಅಂತ ಸ್ಥಿತಿ, ಐ ಮೀನ್ ಆರಾಮಾಗಿ ಜೀವನ ಮಾಡಕ್ ಈಸಿ ಆಗೋ ಅಂತದಕ್ಕೆ ಪಬ್ಲಿಕ್ ರೈಟ್ಸ್ ಅಂತಾರೆ. ಸೊ ಪಬ್ಲಿಕ್ ರೈಟ್ಸ್ ಇಸ್ ಬೇಸಿಕಲಿ ಸಮಥಿಂಗ್ ವಿಚ್ ಯು ನೀಡ್ ಟು ನೋ ಫಾರ್ ಯು ಟು ಹ್ಯಾವ್ ಅ ವೆರಿ ನಾರ್ಮಲ್ socialized and a socialized life where you don't have to worry about something like a system which will control you or police which will control you. If you know about your rights and duties, and if you're well aware about what's going on and what all rights you have, you can lead your life easily. Okay. So ಒಂದು ಕ್ಲಿಯರ್ ಪಿಕ್ಚರ್ ಆಗಿ ಹೇಳ್ಬೇಕು ಅಂದ್ರೆ ಲಾ ಇಸ್ ಸಮಥಿಂಗ್ ದಟ್ ಎವ್ರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂಡ್ ಪಬ್ಲಿಕ್ ರೈಟ್ಸ್ ಇಸ್ ನಥಿಂಗ್ ಬಟ್ ಹಕ್ಕು ತಾನೆ, ಒಬ್ಬನ ಹಕ್ಕು. ಓಕೆ, ನೈಸ್, ಗುಡ್ ಆನ್ಸರ್. ಅಂಡ್ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಈ ಪಬ್ಲಿಕ್ ರೈಟ್ಸ್, ವಾಟ್ ಆರ್ ದ ಮೇನ್ ಪಬ್ಲಿಕ್ ರೈಟ್ಸ್? ಎಷ್ಟೊಂದು ಜನಕ್ಕೆ ದೀಸ್ ಆರ್ ದ ಮೇನ್ ಮೇಜರ್ ಪಬ್ಲಿಕ್ ರೈಟ್ಸ್ ಅಂತ ಇರುತ್ತಲ್ಲ, ಏನು ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ ದೀಸ್ ಆರ್ ಆಲ್ ಯುವರ್ ಪಬ್ಲಿಕ್ ರೈಟ್ಸ್ ಅಂದ್ರೆ ಫಸ್ಟ್ ಇವಾಗ ಅದಕ್ಕೆ ಮೇನ್ ಅಂತ ಅಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತೀವಿ. ಆಯ್ತಾ? ಫಂಡಮೆಂಟಲ್ ರೈಟ್ಸ್ ಒಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಎಲ್ಲಾ ಸಿಟಿಸನ್ಸ್ಗೂ ಇದೆ ಅಂತ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಲ್ಲ. ಬೇಸಿಕ್ ಏನು? ರೈಟ್ ಟು ಲೈಫ್, ಬದುಕಕ್ಕೆ ಅಂತ ರೈಟ್ ಎಲ್ಲಾ ಪರ್ಸನ್ಗೂ. ಅದ್ರಲ್ಲೇ ರೈಟ್ ಟು ಸೇಫ್ ಎನ್ವೈರನ್ಮೆಂಟ್, ರೈಟ್ ಟು ಕ್ಲೀನ್ ವಾಟರ್, ಆಮೇಲೆ ರೈಟ್ ಟು ಮೂವ್ ಅಕ್ರಾಸ್ ದ ಕಂಟ್ರಿ, ರೈಟ್ ಟು do whatever you want in terms of occupation, trade. Then ಅದ್ರಲ್ಲೇನೆ ಮುಂಚೆ ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ ಇತ್ತು. ಅದಾದ್ಮೇಲೆ ಡ್ಯೂರಿಂಗ್
1970s ಅದನ್ನ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ಅದು ಇವಾಗ ನೋ ಲಾಂಗರ್ ಅ ಫಂಡಮೆಂಟಲ್ ರೈಟ್, ಇಟ್ಸ್ ಅ ಲೀಗಲ್ ರೈಟ್. ಆಮೇಲೆ ರೈಟ್ ಟು ಟ್ರಾವೆಲ್ ಕೂಡ ಈ ತರ ಎಷ್ಟೊಂದು ರೈಟ್ಸ್ ಇದೆ, ಅದು ಫಂಡಮೆಂಟಲ್ ರೈಟ್ಸ್ ಕ್ಯಾಟಗರಿ ಬರುತ್ತೆ. ಸೊ ದೋಸ್ ಆರ್ ದ ಪ್ರೈಮರಿ ರೈಟ್ಸ್. ಅದು ಎಲ್ಲಾ ಸಿಟಿಸನ್ಸ್ಗೂ ಇದ್ದೇ ಇದೆ. ಅದನ್ನ ವೈಲೇಟ್ ಯಾರು ಮಾಡಿದ್ರೆ, ಇಲ್ಲ ಸ್ಟೇಟ್ ನಮಗ್ ಕೊಡ್ಲಿಲ್ಲ, ಇಲ್ಲ ನಮಗ್ ಅದನ್ನ ಯೂಸ್ ಮಾಡ್ಕೊಳಕ್ ಆ ರೈಟ್ ನ ಬಿಡ್ಲಿಲ್ಲ ಅಂದ್ರೆ ನಾವದು ಅವಾಗ ವಿ ಕ್ಯಾನ್ ಗೋ ಟು ದ ಕೋರ್ಟ್. ಪ್ಲಸ್ ಇನ್ನೊಂದು ಫಂಡಮೆಂಟಲ್ ರೈಟ್ ಏನಂದ್ರೆ ರೈಟ್ ಟು ಪ್ರೊಟೆಸ್ಟ್. ರೈಟ್ ಟು ಪ್ರೊಟೆಸ್ಟ್ ಇಸ್ ಆಲ್ಸೋ ಫಂಡಮೆಂಟಲ್ ರೈಟ್. ಅಂದ್ರೆ ಪೀಸ್ಫುಲ್ ಪ್ರೊಟೆಸ್ಟ್, ನಮ್ ಅದ್ರಿಂದ ಬೇರೆ ವೈಲೆನ್ಸ್ ಇನ್ಫ್ಲಿಕ್ಟ್ ಮಾಡ್ದಲೆ ಕುತ್ಕೊಂಡು ಪ್ರೊಟೆಸ್ಟ್ ಮಾಡೋದು. ಆಮೇಲೆ ಫಂಡಮೆಂಟಲ್ ಅಲ್ದಲೆ ಬೇರೆ ಎಷ್ಟೊಂದ್ ರೈಟ್ಸ್, ನಾರ್ಮಲ್ ಆಗಿ ರೈಟ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ರೈಟ್ ಟು ಬಿ ರೆಪ್ರೆಸೆಂಟೆಡ್ ಬೈ ಅ ಲಾಯರ್ ವೆನ್ ಯು ಆರ್ ಅರೆಸ್ಟೆಡ್. ಆಮೇಲೆ ಇನ್ನೊಂದೇನು, ಇವಾಗ ನೀವು ಒಂದೇ ಕ್ರೈಮಿಗೆ ಎರಡೆರಡ್ ಸಲ ನಿಮ್ನ ಅರೆಸ್ಟ್ ಮಾಡಕ್ ಆಗಲ್ಲ, ಅದೂನು ಒಂದ್ ರೈಟ್. ಆತರ ಎಷ್ಟೊಂದ್ ರೈಟ್ಸ್ ಅಂದ್ರೆ ತುಂಬಾ ಇದೆ. ಸೊ ದೀಸ್ ಆರ್ ಆಲ್ ದ ಬೇಸಿಕ್ಸ್ ಎವ್ರಿವನ್ ಹ್ಯಾಸ್ ಅಂತ ಹೇಳ್ತಿರೋದು. ಓಕೆ, ಸೊ ನೀವ್ ಇವಾಗ ಮಾತಾಡ್ತಿರ್ಬೇಕಾದ್ರೇನೆ ರೈಟ್ ಟು ಟ್ರಾವೆಲ್, ರೈಟ್ ಟು ಸ್ಪೀಕ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ರೈಟ್ ಟು ಪ್ರೊಟೆಸ್ಟ್ ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ, ಒನ್ ಥಿಂಗ್ ಇಸ್ ದಟ್ ವಿ ಆರ್ ಫೇಸಿಂಗ್ ಅ ಹ್ಯೂಜ್ ಪ್ಯಾಂಡಮಿಕ್. ಇಡೀ ವರ್ಲ್ಡ್ ತುಂಬಾ ಈ ಪ್ಯಾಂಡಮಿಕ್ ನ ಫೇಸ್ ಮಾಡ್ತಾ ಇದೀವಿ. ಅಂಡ್ ದೇರ್ ಆರ್ ಸೋ ಮೆನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಆರ್ ಚೇಂಜ್ ಡ್ಯೂ ಟು ದ ವೆಲ್ಫೇರ್ ಆಫ್ ದ ಸೊಸೈಟಿ. ಬಟ್ ಈ ಒಂದು ಟೈಮ್ ಅಲ್ಲಿ ಎಲ್ಲಾರ್ಗೂ ಐಸೋಲೇಷನ್ ಆಗಿರಿ, ಹೊರಗಡೆ ಹೋಗ್ಬೇಡಿ, ಎಲ್ಲ ರೈಟ್ಸ್ ನ ತಗೊಂಡ್ಬಿಟ್ಟಿದ್ದಾರೆ. ಏನ್ ಮಾಡಬಹುದು ಈ ಒಂದು ಟೈಮ್ ಅಲ್ಲಿ? ಈ ಒಂದು ರೈಟ್ಸ್ ಚೇಂಜ್ ಆಗಿರುತ್ತಲ್ಲ, ಸೊ ಡು ವಿ ಹ್ಯಾವ್ ಟು ಫಾಲೋ ಇಟ್ ಆರ್ ಕ್ಯಾನ್ ವಿ ಲಾಡ್ಜ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ದ ಗವರ್ಮೆಂಟ್ ಆರ್ ಎನಿಥಿಂಗ್ ಲೈಕ್ ದಟ್? ಇದು ಎಷ್ಟೊಂದು ಜನ ಎಷ್ಟು ಅಪೋಸ್ ಮಾಡ್ತಾರೆ, ಲಾಕ್ ಡೌನ್ ಆಗಿರ್ಬೋದು ಎಲ್ಲಾನು, ಒಂದಷ್ಟು ಜನ ಬೇಡ ಅಂತಾನು ಹೇಳ್ತಾರೆ. ಸೊ ವಾಟ್ ಡು ಯು ಸಜೆಸ್ಟ್ ದೆಮ್? ಸೊ ಫಸ್ಟ್ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದಕ್ಕೆ ನೋವೆಲ್ ವೈರಸ್ ಅಂತಾರೆ. ನೋವೆಲ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಫಸ್ಟ್ ಟೈಮ್ ಆಗ್ತಿರೋದು ಈ ತರ ಪ್ಯಾಂಡಮಿಕ್ ನು ಫೇಸ್ ಮಾಡ್ತಿರೋದು ಫಸ್ಟ್ ಟೈಮ್. ಸೊ ಈವನ್ ಅಥಾರಿಟೀಸ್ಗೂ ಫಸ್ಟ್ ಟೈಮ್, ಸಿಟಿಸನ್ಸ್ಗೂ ಫಸ್ಟ್ ಟೈಮ್. ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು, ಬಿಕಾಸ್ ದೇ ಆಲ್ಸೋ ಹ್ಯಾವನ್ ಡೆಲ್ಟ್ ವಿತ್ ಸಮಥಿಂಗ್ ಲೈಕ್ ದಿಸ್ ಬಿಫೋರ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲೂನು ನಮ್ ಇಂಡಿಯನ್ ಲಾ ಅಲ್ಲಿ ಈ ತರ ಪ್ಯಾಂಡಮಿಕ್ ಇಲ್ಲ ಲಾಕ್ ಡೌನ್ ಅಂತ ಯಾವ ಲೀಗಲ್ ಟರ್ಮ್ಸ್ ಇಲ್ಲ. ಸೊ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರು ಫಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗ ಲಾಕ್ ಡೌನ್ 21 days ಮಾಡಿದ್ರಲ್ಲ, ಸೊ ಅವಾಗ ಯೂಶಲಿ ಅದು ಹೋಮ್ ಮಿನಿಸ್ಟ್ರಿ ಅಂಡರ್ ಬೀಳುತ್ತೆ ನೋಟಿಫಿಕೇಶನ್ ಕಳ್ಸೋದು. ಸೊ ಹೋಮ್ ಸೆಕ್ರೆಟರಿ ಅವರು ನೋಟಿಫಿಕೇಶನ್ ಅಲ್ಲಿ ಅದನ್ನ ಏನಂತ ಮಾಡಿದ್ರು, ಇಟ್ ಈಸ್ ಅ ನೋಟಿಫೈಡ್ ಡಿಸಾಸ್ಟರ್ ಅಂತ ಮಾಡಿದ್ರು. ಸೊ ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ದ ಆಕ್ಟ್ ಕೆಳಗಡೆ ಇದು ಒಂದ್ ಡಿಸಾಸ್ಟರ್. ಸೊ ಇದನ್ ಸ್ಪ್ರೆಡ್ ಆದ್ರೆ ಇಡೀ ಸೊಸೈಟಿ ಕಷ್ಟ ಆಗುತ್ತೆ, ಹ್ಯೂಮನ್ ಹೆಲ್ತ್ ಕಷ್ಟ ಆಗುತ್ತೆ, ವೆಲ್ಫೇರ್ ಕಷ್ಟ ಆಗುತ್ತೆ, ಬೇಸಿಕಲಿ ಬದುಕದೇ ಕಷ್ಟ ಆಗುತ್ತೆ ಅಂತ ಹಂಗ್ ನೋಟಿಫೈಡ್ ಮಾಡಿ ಡಿಸಾಸ್ಟರ್ ಅಂತ ಮಾಡಿದಾಗ ಅದ್ರ ಕೆಳಗಡೆ ಅವ್ರಿಗೆ ರೈಟ್ಸ್ ಬರುತ್ತೆ ಟು ಪುಟ್ ಅ ಕರ್ಫ್ಯೂ ಆರ್ ಅ ಲಾಕ್ ಡೌನ್. ಇನ್ನೊಂದೇನಂದ್ರೆ, ಅದನ್ನ ಅವರು ಡಿಸಾಸ್ಟರ್ ಅಂತ ಹೇಳಿರೋದ್ರಿಂದ ಸ್ಟೇಟ್ಸ್ ಗೆ ಇನ್ನೊಂದ್ ರೈಟ್ ಸಿಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ಫಂಡ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಇದನ್ನ ಇವಾಗ ಫಂಡ್ಸ್ ಬೇಕಿರುತ್ತಲ್ಲ ಗವರ್ಮೆಂಟ್, ಸೊ ಅದನ್ನ ಮಾಡ್ಕೊಳಕ್ಕೆ ಸೊ ಅವ್ರಿಗೆ ರೈಟ್ಸ್ ಬರುತ್ತೆ. ಸೊ ಅದನ್ನ ಏನು ಇವಾಗ ಫಸ್ಟ್ ಏನಂದ್ರೆ, ದಿಸ್ ಇಸ್ ನೌ ಎಸ್ ಅ ನೋಟಿಫೈಡ್ ಡಿಸಾಸ್ಟರ್ ಇನ್ ಇಂಡಿಯನ್ ಸಿನಾರಿಯೋ, ಕೊರೋನಾ ವೈರಸ್ COVID-19. ಇನ್ನೊಂದೇನಂದ್ರೆ, ಇವಾಗ ರೂಲ್ಸ್ ಬಂತು ಅಂದ್ರೆ ಆಬ್ವಿಯಸ್ಲಿ ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನ್ ಪನಿಷ್ಮೆಂಟ್ ಅನ್ನೋದು ಜೊತೆಗೆ ಅಟ್ಯಾಚ್ ಆಗಿರುತ್ತೆ ಇನ್ ಆಲ್ ಸಿನಾರಿಯೋಸ್. ಇದ್ರಲ್ಲಿ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಸೆಕ್ಷನ್ 51 to section 60 ಅಲ್ಲಿ ಏನಾದ್ರು ಈ ತರ ರೂಲ್ಸ್ ಮತ್ತೆ ಮೆಷರ್ಸ್ ಇದ್ನ ಅದನ್ನ ವೈಲೇಟ್ ಮಾಡಿದ್ರೆ ಸಿಟಿಸನ್ಸ್, ಅವ್ರಿಗೆ ಏನೇನ್ ಪನಿಷ್ ಮಾಡೋದು ಆ ಸೆಕ್ಷನ್ಸ್ ಕೆಳಗೆ ಮಾಡ್ಬೋದು ಅಂತ. ಇನ್ನೊಂದ್ ಏನ್ ಸೆಕ್ಷನ್ ಅಂದ್ರೆ ಸೆಕ್ಷನ್ 188 ಆಫ್ ಇಂಡಿಯನ್ ಪೀನಲ್ ಕೋಡ್. ಇದು ಅಂದ್ರೆ ಯಾವ್ದಾದ್ರು ಪಬ್ಲಿಕ್ ಸರ್ವೆಂಟ್ ಒಂದ್ ಆರ್ಡರ್ ಕೊಟ್ಟಿರ್ತಾರೆ, ಅದನ್ನ ಎಲ್ರು ಫಾಲೋ ಮಾಡ್ಬೇಕಾಗಿರೋ ಸ್ಥಿತಿಯಲ್ಲಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಸೆಕ್ಷನ್ 188 ಅಂಡರ್ ಅವ್ರು ನಿಮಗೆ ಪನಿಷ್ ಮಾಡ್ಬೋದು. ಪಬ್ಲಿಕ್ ಸರ್ವೆಂಟ್ ಹಿಯರ್ ಬಿಕಮ್ಸ್ ಇವನ್ ದ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಸ್ಟೇಟ್ಸ್ ಬಂದ್ರೆ ಚೀಫ್ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಬಂದ್ರೆ DC, ಮ್ಯಾಜಿಸ್ಟ್ರೇಟ್ ಬರಲ್ಲ, DC. These all become public servants who have given you an order. Adu, it's not something they've done randomly also, because there are certain criteria for the welfare of the society, for the health and for the well-being in general. So adike
ಅವಾಗ ಅದನ್ನ ನೀವು ಫಾಲೋ ಮಾಡ್ಲಿಲ್ಲ ಅಂದ್ರೆ ಸೆಕ್ಷನ್ 188 ಅಂಡರ್ ಆಫ್ IPC ಅಲ್ಲಿ ನಿಮ್ಮನ್ನ ಪನಿಷ್ ಮಾಡ್ಬೋದು. ನನ್ನ ಮುಂದಿನ ಕ್ವಶನ್ ಬಂದಿ, ಇವಾಗ ಏನ್ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಒಂದು ಹೊಸ ರೂಲ್ಸ್ ಗಳು ಏನೇನು, ಫಾರ್ ಎಕ್ಸಾಂಪಲ್ ನಮಗ್ ಗೊತ್ತಿರೋಂಗೆ ಒಬ್ಬ ಇದು ನ್ಯೂಸ್ ಅಲ್ಲಿ ನೋಡ್ದಂಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದು ಮಾಡ್ಲೇಬೇಕು, ಮಾಸ್ಕ್ ಹಾಕಿರ್ಲೇಬೇಕು, ಅಂಡ್ ಮಾಸ್ಕ್ ಹಾಕಿಲ್ಲ ಅಂದ್ರೆ ಏನ್ ಪನಿಷ್ಮೆಂಟ್ ಇರುತ್ತೆ, ಅಂಡ್ ವಾಟ್ ಆರ್ ದ ಮೇನ್ ರೂಲ್ಸ್ ದಟ್ ಗವರ್ಮೆಂಟ್ ಹ್ಯಾಸ್ ಬ್ರಾಡ್ ಅಸ್ ಫಾರ್ ಅ ಕಾಮನ್ ಪರ್ಸನ್ ಟು ನೋ ಇದಿದ್ದು ಮೇಂಟೈನ್ ಮಾಡ್ಬೇಕಪ್ಪ, ಈ ರೂಲ್ಸ್ ನ ನೀವು ಫಾಲೋ ಮಾಡ್ಬೇಕು ಅಂತ ಅನ್ನಕ್ಕೆ ಏನೇನ್ ರೂಲ್ಸ್ ಗಳು ತಂದಿದ್ದಾರೆ. ಅಂದ್ರೆ ನಾವ್ ಫಸ್ಟ್ ಏನ್ ನೆನಪು ಕಳ್ಕೋಬೇಕು ಅಂದ್ರೆ ಯೂನಿಯನ್ ಗವರ್ಮೆಂಟ್ ಇವಾಗ ಲಾಕ್ಡೌನ್ ಅಂತ ಬೇಸಿಕಲಿ ಒಂದು ಸ್ಟ್ರಕ್ಚರ್ ಕೊಟ್ಟಾಗ ಸ್ಟೇಟ್ ಗವರ್ಮೆಂಟ್ಸ್ ಇಂಪ್ಲಿಮೆಂಟ್ ಮಾಡೋದು ಅವ್ರವ್ರಿಗೆ ರೂಲ್ಸ್ ಮಾಡ್ಕೊಳಕ್ಕೆ ಸ್ಟೇಟ್ ಗವರ್ಮೆಂಟ್ಸ್ ಗೆ ಆಪ್ಷನ್ ಇತ್ತು. ಸೊ ಸ್ಟೇಟ್ ಗವರ್ಮೆಂಟ್ಸ್ ಅವ್ರವ್ರ ಸಿಚುವೇಶನ್ಸ್ ಪ್ರಕಾರ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಸ್ಟೇಟ್ ಹ್ಯಾಸ್ ಅ ಡಿಫರೆಂಟ್ ರೂಲ್ ಇವಾಗ ಸದ್ಯಕ್ಕೆ, ಯಾಕೆಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಡಿಸೀಸ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿಲ್ಲ, ಡೆನ್ಸಿಟಿ ಸೇಮ್ ಇಲ್ಲ, ಪಾಪ್ಯುಲೇಷನ್ ಡೆನ್ಸಿಟಿ ಸೇಮ್ ಇಲ್ಲ, ಏರಿಯಾ ಸೇಮ್ ಇಲ್ಲ, measures are different, everything is different. So it doesn't make sense putting one stringent or strict rule to be followed throughout the country. So every state has different rules. For example, Maharashtra has the highest number of cases as of now. Maharashtra, Delhi, Tamil Nadu, these states are suffering a lot, so they have separate rules. I think recently Maharashtra just extended their curfew up until July 15th or something. So every different state has different rules. ಕರ್ನಾಟಕಕ್ಕೂ ಡಿಫ್ರೆಂಟ್ ರೂಲ್ಸ್ ಇದೆ. ಇವಾಗ ಸದ್ಯಕ್ಕೆ ಕರ್ನಾಟಕ ಇಸ್ ನಾಟ್ ಇನ್ ಅ ಲಾಕ್ ಡೌನ್. ಮುಂಚೆ ಇತ್ತು, ಇವಾಗ ಸದ್ಯಕ್ಕೆ ಲಾಕ್ ಡೌನ್ ಅಲ್ಲಿ ಇಲ್ಲ. ಅಂದ್ರೆ ಲಾಕ್ ಡೌನ್ ಅಲ್ಲಿ ಇಲ್ಲ ಅಂದ ತಕ್ಷಣ ಎಲ್ಲಾನು ಓಪನ್ ಆಗಿದೆ, ಎಲ್ಲಾನು ಮುಂಚೆ ತರ ಅಂತ ಅಲ್ಲ. ಇವಾಗ ಅದನ್ನೇ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಾರೆ. ಕರ್ನಾಟಕದಲ್ಲೂ ಏನ್ ಒಂದೇ ರೂಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬೇರೆ ಬೇರೆ ನಂಬರ್ ಆಫ್ ಕೇಸಸ್, ಎಲ್ಲಾ ಸಿನಾರಿಯೋನೇ ಬೇರೆ ಇರುತ್ತೆ. ಸೊ ಅವಾಗ ಡಿಸಿ ಗಳಿಗೆ ಬರುತ್ತೆ ಅವ್ರವ್ರ ಡಿಸ್ಟ್ರಿಕ್ಟ್ ರೂಲ್ ಮಾಡೋದು. ಕರ್ನಾಟಕದಲ್ಲಿ ಇವಾಗ ನೋಡ್ಕೊಂಡ್ರೆ ಬೆಂಗಳೂರು ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್. ಸೊ ಬೆಂಗಳೂರು ಹ್ಯಾಸ್ ಮಚ್ ಸ್ಟ್ರಿಕ್ಟರ್ ರೂಲ್ಸ್ ಕಂಪೇರ್ಡ್ ಟು ಅದರ್ ಸಿಟೀಸ್ ಅಂಡ್ ಡಿಸ್ಟ್ರಿಕ್ಟ್ಸ್. ಇವಾಗ ಬೆಂಗಳೂರಲ್ಲಿ ಇವಾಗ ಮೊನ್ನೆ ಏನಾಯ್ತು, ಇಡೀ ಕರ್ನಾಟಕಕ್ಕೆನೆ ಎವ್ರಿ ಸಂಡೇ ಲಾಕ್ ಡೌನ್ ಅಂತ ಮಾಡಿದ್ರು. ಇವಾಗ ಸದ್ಯಕ್ಕೆ ಅದಿದೆ, ಎವ್ರಿ ಸಂಡೇ ಲಾಕ್ ಡೌನ್ ಇದೆ. ದಟ್ ಮೀನ್ಸ್ unless and until it is essential services or supplies, everything else is closed. Okay. That is what essentially a lockdown means. Ivaga in general India scenario tagondre movements of goods and persons ella open madidare, interstate travel nu open madidare, intrastate travel nu open madidare. ಆದ್ರೆ ಎವ್ರಿ ಸ್ಟೇಟ್ ಅವ್ರವ್ರಿಗೆ ಮತ್ತೆ ಸಪರೇಟ್ ರೂಲ್ಸ್ ಮಾಡ್ಕೊಂತಿದ್ದಾರೆ. ಇವಾಗ ಕರ್ನಾಟಕದ ರೂಲ್ ಏನು, ನೀವು ತಮಿಳ್ನಾಡು ನೀವು ಮಹಾರಾಷ್ಟ್ರದಿಂದ ಏನಾದ್ರು ಬಂದ್ರೆ ನೀವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ 7 days ಆಗ್ಬೇಕು, ಮತ್ತೆ ನಿಮ್ ಹೋಮ್ ಕ್ವಾರಂಟೈನ್ 7 days ಆಗ್ಬೇಕು ಅಂತಿದೆ. ಆಮೇಲೆ ತಮಿಳ್ನಾಡು ಮತ್ತೆ ಡೆಲ್ಲಿಯಿಂದ ಬಂದ್ರೆ 3 days ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್, ಇನ್ ಮಿಕ್ಕಿದ್ದು 14 days ಅಲ್ಲಿ ಇನ್ 11 days ಹೋಮ್ ಕ್ವಾರಂಟೈನ್ ಅಂತ. ಆತರ ಅವ್ರವ್ರ ಸ್ಟೇಟ್ ಅವ್ರವ್ರಿಗೆ ಹೆಂಗ್ ಬೇಕೋ ಹಂಗ್ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಇವಾಗ ಸದ್ಯಕ್ಕೆ ಏನ್ ಓಪನ್ ಆಗಿಲ್ಲ ಅಂದ್ರೆ ಮೆಟ್ರೋಸ್ ಓಪನ್ ಆಗಿಲ್ಲ, ಥಿಯೇಟರ್ಸ್ ಓಪನ್ ಆಗಿಲ್ಲ, ಆಮೇಲೆ ಲಾರ್ಜ್ ಗ್ಯಾದರಿಂಗ್ಸ್ ನ ಓಪನ್ ಮಾಡಿಲ್ಲ. ಇವಾಗ ನೀವ್ ಮ್ಯಾರೇಜ್ ಆಗಿರ್ಲಿ ಇಲ್ಲ ಏನಾದ್ರು ಫಂಕ್ಷನ್ ಆಗಿರ್ಲಿ ಅದಕ್ಕೂ ರಿಸ್ಟ್ರಿಕ್ಟಿವ್ ನಂಬರ್ ಆಫ್ ಪೀಪಲ್ ಅಂತ ಕೊಟ್ಟಿದ್ದಾರೆ ಲಿಸ್ಟ್. ಅದ್ ಫಾಲೋ ಆಗ್ತಿಲ್ಲ, ಅದ್ ಸೆಕೆಂಡ್ರಿ. ಆದ್ರೆ ಇಷ್ಟೇ ಜನ ಇರ್ಬೇಕು ಒಂದ್ ಇದ್ರಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ಬೇಸಿಕ್ ರೂಲ್ಸ್. ಸೆಕೆಂಡ್ ಇನ್ನೊಂದು ಮೇನ್ ಒಂದೊಂದ್ ಸ್ಟೇಟ್ ಡಿಫರ್ ಆಗಿರೋದು ಏನಂದ್ರೆ ಹೌ ದೇ ಆರ್ ಟ್ರೀಟಿಂಗ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಓಪನಿಂಗ್ ಅಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲ್ಸ್, ಕಾಲೇಜಸ್ ಅಂಡ್ ಎಕ್ಸಾಮ್ಸ್. ಫಾರ್ ಎಕ್ಸಾಂಪಲ್ ಮೊನ್ನೆ ಕರ್ನಾಟಕದಲ್ಲಿ 10th ಇಂದ ಎಕ್ಸಾಮ್ ನಡೆಸಿದ್ರು, ಆದ್ರೆ ಬೇರೆ ಸ್ಟೇಟ್ ತಮಿಳ್ನಾಡು ಡಿಂಟ್ ಡೂ ಇಟ್, ತಮಿಳ್ನಾಡು ಕ್ಯಾನ್ಸಲ್ಡ್ ಇಟ್. ಹಂಗೆ ಸೊ ಇಟ್ ಡಿಫರ್ಸ್ ಆನ್ ಸ್ಟೇಟ್. ಇವಾಗ ಆಲ್ ಇಂಡಿಯಾದಲ್ಲಿ ಇನ್ನು ಯಾವ್ದು ಸ್ಕೂಲ್ ಮತ್ತೆ ಕಾಲೇಜಸ್ ಶುರು ಮಾಡಿಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಸರ್ವೆ ಮಾಡೋಣ, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಪೇರೆಂಟ್ಸ್ ಆಗಿರ್ಲಿ, ಸ್ಟೂಡೆಂಟ್ಸ್ ಆಗಿರ್ಲಿ, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ, ಎಲ್ಲ ಸರ್ವೆ ಮಾಡಿ ಒಂದ್ ಇದಕ್ ಬರೋಣ, ಅದಾದ್ಮೇಲೆ ನೋಡೋಣ ಅಂತ. ಇವಾಗ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಆನ್ಲೈನ್ ಕೋರ್ಸಸ್, ಅದೂನು ಒನ್ ಆಫ್ ದ ಬಿಗ್ಗೆಸ್ಟ್ ಇಶ್ಯೂ ರೈಟ್ ನೌ. ಬಿಕಾಸ್ ನಮ್ ಬೇಸಿಕಲಿ ಇಂಡಿಯನ್ ಪಾಪ್ಯುಲೇಷನ್ ತಗೊಂಡ್ರೆ a very minute % of it only like probably know what Wi-Fi is or has an access to Wi-Fi. Majority people get
ರೂರಲ್ ಪೀಪಲ್ಗೆ ಆಗಿರ್ಲಿ ಇಲ್ಲ ಒಂದ್ ಸೆಕ್ಷನ್ ಆಫ್ ಸೊಸೈಟಿ ಹೂ ಕಾಂಟ್ ಅಫೋರ್ಡ್ ಇಟ್, ಸೊ ದೇ ವಿಲ್ ಬಿ in a disadvantaged situation where they can't even access the education they are paying for. ಹೌದು, ಎಷ್ಟೊಂದು ಜನ ಫೇಸ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡೇನೆ ಡಿಸಿಷನ್ಸ್ ತಗೋಬೇಕು ಗವರ್ಮೆಂಟ್ಸ್ ಇವಾಗ. ಓಕೆ. ಸೊ ನೀವ್ ಈಗ ಮಾತಾಡ್ತಿರ್ಬೇಕಾದ್ರೆ ಐ ಗಾಟ್ ನನ್ನ ಮೈಂಡ್ ಬಂದಿದ್ದು, ಸೊ ವಾಟ್ ಇಫ್ ಐ ಬ್ರೇಕ್ ಅ ರೂಲ್, ವಾಟ್ ಇಫ್ ಇವಾಗ ಫಾರ್ ಎಕ್ಸಾಂಪಲ್ ಲಾಕ್ ಡೌನ್ ಆಗಿದೆ ಅಥವಾ ಕರ್ಫ್ಯೂ ಇದೆ, ಸೊ ವಾಟ್ ಇಫ್ ಐ ಬ್ರೇಕ್ ದ ರೂಲ್, ಏನ್ ಚಾರ್ಜಸ್ ಆಗಿದೆ, ವಾಟ್ ಇಫ್ ಐ ಮೀನ್ ಕ್ವಾರಂಟೈನ್ ಅಂಡ್ ಐ ಬ್ರೇಕ್ ಅಂಡ್ ಗೋ ಔಟ್, ಇದು ಅದ್ ಮಾಡಿದಾಗ ವಾಟ್ ಆರ್ ದ punishments you get, or rules break ಮಾಡಿದಾಗ what do the people who break the law get the punishment? ಯಾವ ತರ ನಡೀತಿದೆ ಈ ಒಂದು ಟೈಮ್ ಅಲ್ಲಿ? ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಡಿಫರೆನ್ಸ್ ಬಿಟ್ವೀನ್ ಕ್ವಾರಂಟೈನ್ ಅಂಡ್ ಲಾಕ್ ಡೌನ್. ಕ್ವಾರಂಟೈನ್ ಇಸ್ ಫಾರ್ ಅ ಪರ್ಸನ್ who has either come from outside or is already affected, or who has been around a person who is affected. ಸೊ ಅವ್ರನ್ನ ಕ್ವಾರಂಟೈನ್ ಅಂತಾರೆ, ಅಂದ್ರೆ ಅವ್ರು ಆ ಪ್ಲೇಸ್ ಅಲ್ಲೇನೆ ಇರಬೇಕು ಕ್ವಾರಂಟೈನ್. ಲಾಕ್ ಡೌನ್ ಅಂದ್ರೆ ಮಿಕ್ಕಿರೋರ್ ಎಲ್ಲರಿಗೂ ಆಸ್ ಅ ಸೇಫ್ಟಿ ಮೆಷರ್. ಸೊ ಅದಕ್ಕೇನೆ ಪನಿಷ್ಮೆಂಟ್ ಡಿಫರ್ ಆಗುತ್ತೆ. ನೀವು ಲಾಕ್ ಡೌನ್ ಬ್ರೇಕ್ ಮಾಡಿರೋರಾಗಿದ್ರೆ ಪನಿಷ್ಮೆಂಟ್ ಲೈಕ್ ಬೇರೆ ಇರುತ್ತೆ, ಸೆಕ್ಷನ್ಸ್ ಬೇರೆ. ನೀವು ಕ್ವಾರಂಟೈನ್ ನ ಬ್ರೇಕ್, ಇವಾಗ ಯೂಶಲಿ ಎಲ್ಲ ಹೋಮ್ ಕ್ವಾರಂಟೈನ್ ಅವರಿಗೆ ಹಿಂಗ್ ಒಂದು ಇದು ಸಿಂಬಲ್ ಹೊಡಿತಾರೆ ಕೈ ಮೇಲೆ. So you are meaning to tell us even the punishments also differ from place to place and time, ಇದು government to government and ಇದು okay government to government ಅನ್ನೋದಕ್ಕಿಂತ ಆ ಡಿಸ್ಟ್ರಿಕ್ಟ್ ಅಲ್ಲಿರೋ ರೂಲ್ಸ್ ಮೇಲೆ ಒಬ್ರೊಬ್ರು ರಿಲ್ಯಾಕ್ಸ್ಡ್ ರೂಲ್ಸ್ ಇರುತ್ತೆ, ಒಬ್ರೊಬ್ರದ್ದು ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನ್ ಅನ್ಕೋ, ಇವಾಗ ನಮ್ ಊರೇ ತಗೊಳ್ರಿ, ದಾವಣಗೆರೆಯಲ್ಲಿ ಲಾಸ್ಟ್ ಫ್ಯೂ ಡೇಸ್ ಇಂದ ಮತ್ತೆ ಇದು ರಾತ್ರಿ 8ರಿಂದ ಬೆಳಿಗ್ಗೆ ತನಕ ಮತ್ತೆ ಬೆಳಿಗ್ಗೆ 7 ತನಕನೂ 8 ತನಕನೂ ಮತ್ತೆ ಲಾಕ್ ಡೌನ್ ಅಂತ ಮಾಡಿದ್ರು. ಆದ್ರೆ ಇಟ್ ಡಸಂಟ್ ಮೀನ್ ದಟ್ ನೀವೇನ್ ಹೋಗಕ್ಕೆ ಆಗಲ್ಲ, ನೀವು ಹೊರಗೆ ಹೋದ ತಕ್ಷಣ ಪೊಲೀಸ್ ಕರ್ಕೊಂಡು ಹೋಗ್ತಾರೆ, ಹಂಗಲ್ಲ. ಆಲ್ಮೋಸ್ಟ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ನಿಮಗೆ ಎಸೆನ್ಷಿಯಲ್ಸ್ ಓಪನ್ ಇರುತ್ತೆ. ಇಟ್ ಡಸಂಟ್ ಮೀನ್ ಲೈಕ್ ಯು ಆರ್ ಲೈಕ್ ಪುಟ್ ಇನ್ ಅ ಕೇಜ್ ಆರ್ ಸಮಥಿಂಗ್. ರಿಲ್ಯಾಕ್ಸ್ಡ್ ಇರುತ್ತೆ, ಆದ್ರೆ ನೀವು ಬಟ್ ಕಂಟ್ರೋಲ್ಡ್ ರಿಲ್ಯಾಕ್ಸೇಷನ್ ತರ ಕಂಟ್ರೋಲ್ಡ್ ಇರುತ್ತೆ. ಆಮೇಲೆ ಪೊಲೀಸ್ ಮೇಲೂ ಡಿಪೆಂಡ್. ಹೆಂಗೆ ಅವ್ರು ಇವಾಗ ಒಬ್ರಿಗೆ ಬರೀ ವಾರ್ನಿಂಗ್. ಓಕೆ, ನಾನು ಇವಾಗ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾನೆ. ರೀಸೆಂಟ್ ಆಗಿ ತಮಿಳ್ನಾಡಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅದು ಇದು ಬೀನಿಕ್ಸ್ ಮತ್ತೆ ಅವ್ರ ಅಪ್ಪಂದು ಅವ್ರ ಮೇಲೆ ಆಗಿರುವಂತಹ ಪೊಲೀಸ್ ಜಯರಾಜ್ ಅಂಡ್ ಬೀನಿಕ್ಸ್ ಅವ್ರದ್ದು ಮೇಲೆ ಆಗಿರುವಂತಹ ಹರಾಸ್ಮೆಂಟ್ ಅಂಡ್ ದಟ್ ಟು ಫಾರ್ ಡೆತ್ ಲೆವೆಲ್ ಆಲ್ಸೋ. ಈವನ್ ಕರ್ನಾಟಕದಲ್ಲಿ ಲಾಕ್ ಡೌನ್ ಟೈಮ್ ಅಲ್ಲೇ ಒಂದು ನ್ಯೂಸ್ ಆಯ್ತು. ಏನು ಅಂದ್ರೆ ಒಂದು ಆರ್ಮಿ ಪರ್ಸನ್ಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಅದು ಒಂದು. ಇಫ್ ಯು ಟೇಕ್ ಅಪ್ ಇದು US ಅಲ್ಲಿ ಆದ್ರೆ ಜಾರ್ಜ್ ಫ್ಲಾಯ್ಡ್ ಕೇಸ್, ಇಡೀ ಬ್ಲಾಕ್ ಲೈಫ್ಸ್ ಮ್ಯಾಟರ್ ಫುಲ್ ಇಡೀ USA ಎದ್ದು ಬಿಡ್ತು. ಸೊ ಈ ಒಂದು ಟೈಮ್ ಅಲ್ಲಿ ಕಣ್ಣು ಮುಂದೆ ಪೊಲೀಸೇ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಜನ ಸುಮ್ತಾರೆ, ಪ್ಲಸ್ ಅವ್ರ ಕೈಲೂ ಏನು ಮಾಡಕ್ ಆಗಲ್ಲ. ಸೊ ವಾಟ್ ಡು ಯು ಥಿಂಕ್? ಏನು ಮಾಡಕ್ ಆಗಲ್ವಾ? ಆರ್ ದೇರ್ ಪಬ್ಲಿಕ್ ರೈಟ್ಸ್ ಆರ್ ದೇರ್ ಪರ್ಸನಲ್ ರೈಟ್ ಟು ಫೈಟ್ ಅಗೇನ್ಸ್ಟ್ ಇಟ್? ಇಫ್ ಸೊ ಯಾವ ತರ ಫೈಟ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ನೀವು ಕೇಳಿಸ್ಕೊಳ್ಳಿ, ಇವಾಗ ಇದು ಎಸೆನ್ಷಿಯಲ್ಸ್ ಇದ್ರೆ ಮಾತ್ರ ಹೊರಗಡೆ ಹೋಗ್ಬೇಕು ಅಂತ ಲಾಕ್ ಡೌನ್ ಅಲ್ಲಿ ಹೇಳಿದ್ರು. ಇವಾಗ ನೆಕ್ಸ್ಟ್ ಇನ್ನೊಂದು ಇದು ಕರ್ನಾಟಕ ಇಸ್ ಅಬೌಟ್ ಟು ಗೆಟ್ ಅನ್ ಅದರ್ ಲಾಕ್ ಡೌನ್. ಚಾನ್ಸಸ್ ಆರ್ ಮೋರ್ if in case I want something essential ಅಂತ ಹೊರಗಡೆ ಹೋಗ್ತೀವಿ, ಬಟ್ police comes and attacks you saying that you are breaking the law, you are doing wrong, and they put you in the jail, or they take you to the station. What are the things that you could do in that particular moment? And what are the things? So ಅದಕ್ಕೆ ಫಸ್ಟ್ ಏನಂದ್ರೆ ಯಾರು ಅಕ್ಯೂಸ್ಡ್ ಆಗಿರ್ಲಿ ಅರೆಸ್ಟ್ ಮಾಡ್ಬೇಕಾದ್ರೆ ನಮಗೆ ನಮ್ ಕಾನ್ಸ್ಟಿಟ್ಯೂಷನ್ ಅಂಡ್ ಆರ್ ಕ್ರಿಮಿನಲ್ ಸಿಸ್ಟಮ್ ಹ್ಯಾಸ್ ಗಿವನ್ ರೈಟ್ಸ್. ಸೊ ಅದು ಅವೇರ್ ಇದ್ರೆ ನಿಮಗ್ ಪ್ರಶ್ನೆ ಮಾಡಕ್ಕೆ ನಿಮಗ್ ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಏನ್ ಪ್ರಶ್ನೆ ಮಾಡ್ಬೇಕು ಅಂತ. ನಾನು ಇವಾಗ ಫಸ್ಟ್ ಬೇಸಿಕ್ ನಾನು ಒಂದ್ ಸ್ವಲ್ಪ ರೈಟ್ಸ್ ಅನ್ನು ಹೇಳ್ತೀನಿ. ಏನೇನ್ ಬೇಸಿಕ್ ರೈಟ್ಸ್ ಅಂದ್ರೆ, ಅದಕ್ಕಿಂತ ಮುಂಚೆ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಬೇಲೆಬಲ್ ಅಫೆನ್ಸ್ ಅಂತ ಒಂದಿರುತ್ತೆ, ನಾನ್ ಬೇಲೆಬಲ್ ಅಂತ ಇರುತ್ತೆ. ಬೇಲೆಬಲ್ ಅಫೆನ್ಸ್ ಅಂದ್ರೆ
ಅದು IPC ಅಲ್ಲೇನೆ ಟೇಬಲ್ ಅಲ್ಲೇನೆ ಒಂದ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಯಾವ್ದು ಬೇಲೆಬಲ್ ಅಂದ್ರೆ ಪೊಲೀಸ್ ನಿಮ್ಮನ್ನ ಅರೆಸ್ಟ್ ಮಾಡಾದ ತಕ್ಷಣ ನೀವು ಅವ್ರ ಬೇಲೆಬಲ್ ಅಫೆನ್ಸಸ್ ಅಲ್ಲಿ ಲಿಸ್ಟ್ ಅಲ್ಲಿ ಆ ಅಫೆನ್ಸ್ ಇದ್ರೆ ನಿಮ್ಮನ್ನ ಯಾವ ಅಫೆನ್ಸಿಗೆ ಅರೆಸ್ಟ್ ಮಾಡಿದಾರಲ್ಲ ನೀವು ಬೇಲ್ ಕ್ಲೇಮ್ ಮಾಡಿದ ತಕ್ಷಣ ಯೂಶಲಿ ಪೊಲೀಸೇ ಗ್ರಾಂಟ್ ಮಾಡ್ಬೇಕು ನಿಮಗೆ ಬೇಲ್ನ. ನಾನ್ ಬೇಲೆಬಲ್ ಅಂದ್ರೆ ನೀವು ಅದನ್ನ ಕೋರ್ಟಿಗೆ ಹೋಗಿ ಅಪ್ಲೈ ಮಾಡ್ಬೇಕು ಬೇಲು. ಕೋರ್ಟ್ ವಿಲ್ ಡಿಸೈಡ್, ದ ಜಡ್ಜ್ ವಿಲ್ ಡಿಸೈಡ್ ಆನ್ ಸರ್ಟನ್ ಕಂಡೀಷನ್ಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ಸರ್ಟನ್ ಕಂಡೀಷನ್ಸ್ ವೆದರ್ ಯು ಹ್ಯಾವ್ ಟು ಬಿ ಗಿವನ್ ಬೇಲ್ ಆರ್ ನಾಟ್. ಅದ್ರಲ್ಲಿ ಮತ್ತೆ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಬರುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಪೊಲೀಸ್ ಕ್ಯಾನ್ ಅರೆಸ್ಟ್ ವಿತೌಟ್ ಅ ವಾರೆಂಟ್. ಪೊಲೀಸ್ ಬಂದ್ಬಿಟ್ಟು ವಾರೆಂಟ್ ಇಲ್ದಂಗೆನೆ ನಿಮ್ನ ಅರೆಸ್ಟ್ ಮಾಡ್ಬೋದು, ಅದಕ್ಕೆ ಕಾಗ್ನಿಸಬಲ್ ಅಫೆನ್ಸ್ ಅಂತಾರೆ. ನಾನ್ ಕಾಗ್ನಿಸಬಲ್ ಅಂದ್ರೆ ಅದನ್ನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ ಹತ್ರ ವಾರೆಂಟ್ ಇರ್ಲೇಬೇಕು. ಟು ಸಿಂಪ್ಲಿಫೈ ಎವ್ರಿಥಿಂಗ್, ಬೇಸಿಕ್ ಆಗಿ ಇದು ಮತ್ತೆ IPC ಅಲ್ಲಿ ಇನ್ನೊಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಯಾವ್ದು ಕಾಗ್ನಿಸಬಲ್ ಅಲ್ಲ, ನಾನ್ ಕಾಗ್ನಿಸಬಲ್, ಬೇಲೆಬಲ್, ನಾನ್ ಬೇಲೆಬಲ್. ಇದಕ್ಕಿಂತ ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಯಾವ್ದು ಪನಿಷ್ಮೆಂಟ್ ಲೆಸ್ ದೆನ್ 3 years ಇರುತ್ತೋ ಅಥವಾ ಬರೀ ಫೈನ್ ಇರುತ್ತೋ ಅವು ನಾನ್ ಕಾಗ್ನಿಸಬಲ್ ಮತ್ತೆ ಬೇಲೆಬಲ್ ಅಫೆನ್ಸ್ ಇರುತ್ತೆ. ಯಾವ್ದು ಪನಿಷ್ಮೆಂಟ್ 3 years ಜಾಸ್ತಿ ಇರುತ್ತೋ ಅದು ಕಾಗ್ನಿಸಬಲ್ ಮತ್ತೆ ನಾನ್ ಬೇಲೆಬಲ್ ಇರುತ್ತೆ. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಆದ್ರೆ ಇವಾಗ ಅದೆಲ್ಲಾನು ಬಿಡೋಣ, ಅಷ್ಟೊಂದು ಒಂದೊಂದ್ ಟೆಕ್ನಿಕಲ್ ಟರ್ಮ್ಸ್ ನಾಲೆಜ್ ಇಲ್ಲ ಅಂದ್ರೂ ಇವಾಗ ಯಾರು ತಕ್ಷಣ ಪೊಲೀಸ್ ಬಂದಿ ನಿಮ್ನ ಅರೆಸ್ಟ್ ಮಾಡ್ತೀನಿ ಅಂದ್ರೆ ಏನೇನ್ ಗೊತ್ತಿರ್ಬೇಕು ಅಂದ್ರೆ ಫಸ್ಟ್ ಪೊಲೀಸ್ ಹೇಳಬೇಕು ನಾನ್ ಯಾವ ಅಫೆನ್ಸಿಗೆ ನಾನು ಅರೆಸ್ಟ್ ಮಾಡ್ತಿದ್ದೀರಾ ಅಂತ. ಅದು ನಿಮಗ್ ಹೇಳ್ದಂಗ ಅವ್ರು ಅರೆಸ್ಟ್ ಮಾಡಕ್ ಆಗಲ್ಲ, ನಾವ್ ಯಾವ ಒಫೆನ್ಸಿಗೆ ಅರೆಸ್ಟ್ ಮಾಡ್ತಿದೀವಿ ಅಂತ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಏನಂದ್ರೆ ನಮಗ್ ಬೇಲ್ ಇನ್ಫಾರ್ಮ್ಡ್ ಅಬೌಟ್ ದ ಬೇಲ್, ರೈಟ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ದ ಪ್ರಾವಿಷನ್ಸ್ ಆಫ್ ಬೇಲ್. ಬೇಲ್ ಬಗ್ಗೆ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ಬೇಕು. ಇನ್ನೊಂದು ಮೇನ್ ಅಂದ್ರೆ ನಮಗೆ ಒಬ್ರು ಲೀಗಲ್ ಲಾಯರ್ ನ ಕಾಂಟ್ಯಾಕ್ಟ್ ಮಾಡಕ್ ಪರ್ಮಿಷನ್ ಕೊಡ್ಬೇಕು. ಅದಾದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಒನ್ಸ್ ಯು ಆರ್ ಅರೆಸ್ಟೆಡ್ ವಿತಿನ್ 24 hours ಯು ಶುಡ್ ಬಿ ಪ್ರೊಡ್ಯೂಸ್ಡ್ ಇನ್ ಫ್ರಂಟ್ ಆಫ್ ಅ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಅಂದ್ರೆ ಜಡ್ಜ್ ಹತ್ರ ತಾನೆ? ಎಲ್ಲಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಹಂಗಿರ್ತಾರೆ. ಸೊ ಮ್ಯಾಜಿಸ್ಟ್ರೇಟ್ ಎದುರಿಗೆನೆ ನಿಮ್ಮನ್ನ ಪ್ರೊಡ್ಯೂಸ್ ಮಾಡ್ಲೇಬೇಕು. ಅದು ವಿತಿನ್ 24 hours ಆಫ್ ದ ಅರೆಸ್ಟ್ ಅಲ್ಲಿ ಮಾಡ್ಲೇಬೇಕು. ನೆಕ್ಸ್ಟ್ ಇನ್ನೊಂದೇನಂದ್ರೆ ನಿಮ್ಮ ರಿಲೇಟಿವ್, ಫ್ಯಾಮಿಲಿನೋ, ಫ್ರೆಂಡಿಗೋನೋ ಅವ್ರು ಇನ್ಫಾರ್ಮ್ ಮಾಡ್ಬೇಕು ನಿಮ್ನ. ಸೊ ಆಮೇಲೆ ಇನ್ನೊಂದು ರೈಟ್ ಅಂದ್ರೆ ನಿಮಗೆ ಬಾಡಿ ಚೆಕ್ಅಪ್ ಆಗ್ಬೇಕು. ನಿಮ್ಮೊಬ್ರು ಮೆಡಿಕಲ್ ಪ್ರಾಕ್ಟಿಷನರ್ ಇಂದ ನಿಮ್ನ ಎಕ್ಸಾಮಿನ್ ಮಾಡಿಸ್ಬೇಕು, ನೀವ್ ಫಿಟ್ ಇದೀರೋ ಇಲ್ಲೋ ಅಂತ. ಹಂಗೆ ದೀಸ್ ಆರ್ ದ ಬೇಸಿಕ್ ರೈಟ್ಸ್ ವಿಚ್ ಎವ್ರಿ ಒನ್ ಶುಡ್ ನೋ. ಇದು ಅಕ್ಯೂಸ್ಡ್ ಗೆ ಅರೆಸ್ಟ್ ಮಾಡೋ ಟೈಮ್ ಅಲ್ಲಿ ಇದಿಷ್ಟು ಒಬ್ರು ಪೊಲೀಸ್ ಆಫೀಸರ್ ನಿಮಗೆ ಕೊಡ್ಬೇಕು ರೈಟ್ಸ್ ನ. ಅದ್ರ ಹೇಳ್ಬೇಕು ನಿಮಗೆ ಇದ್ರ ಬಗ್ಗೆ. ಇನ್ನೂ ಮುಂದೋದ್ರೆ ಸ್ಪೆಸಿಫಿಕ್ ಸ್ಮಾಲ್ ಕೇಸ್ ಇದಕ್ ಹೋದ್ರೆ ಪೊಲೀಸು ಅವ್ರ ಡೆಸಿಗ್ನೇಷನ್, ಅವ್ರ ನೇಮ್ ಇರ್ಬೇಕು ಅರೆಸ್ಟ್ ಮಾಡ್ಬೇಕಾರೆ. ಸುಮ್ನೆ ಯಾವ್ದೋ ಇದ್ರಲ್ಲಿ ಬಂದು ಅರೆಸ್ಟ್ ಮಾಡಕ್ ಆಗಲ್ಲ. ಆಮೇಲೆ ಸ್ಪೆಸಿಫಿಕಲಿ ಕಮಿಂಗ್ ಟು ವುಮೆನ್ ಕೇಸಸ್, ಸೊ ಇಂಡಿಯನ್ ಇದ್ರಲ್ಲಿ ಸನ್ಸೆಟ್ ಆದ್ಮೇಲೆ ಸನ್ರೈಸ್ ಗಿಂತ ಮುಂಚೆ ವಿಮೆನ್ ನ ಅರೆಸ್ಟ್ ಮಾಡಕ್ ಆಗಲ್ಲ. ಅನ್ಲೆಸ್ ಇಟ್ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಅವಾಗ ವುಮೆನ್ ಆಫೀಸರ್ ಅರೆಸ್ಟ್ ಮಾಡ್ಬೇಕು. ಅರೆಸ್ಟ್ ಮಾಡಕ್ಕಿಂತ ಮುಂಚೆ ಮ್ಯಾಜಿಸ್ಟ್ರೇಟ್ ಇಂದ ಇವ್ರು ಒಂದು ಅವ್ರ ರಿಪೋರ್ಟ್ ಸಬ್ಮಿಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ತಗೊಂಡಿರ್ಬೇಕು. ಇದು ವುಮೆನ್ ಇದಕ್ಕೆ. ಸೊ ದೀಸ್ ಆರ್ ದ ಬೇಸಿಕ್ ರೈಟ್ಸ್ ಆಫ್ ಅನ್ ಅಕ್ಯೂಸ್ಡ್ ಪರ್ಸನ್. ಅದಕ್ಕಿಂತ ನೆಕ್ಸ್ಟ್ ಹೋದ್ರೆ ಇನ್ನು ಫೇರ್ ಟ್ರಯಲ್ ಇರ್ಬೇಕು ಅಂತ. ಅದಾದ್ಮೇಲೆ ನಿಮಗ್ ಲೀಗಲ್ ಏಡ್ ನ ನಿಮಗ್ ತಗೊಳಕ್ ಆಗ್ಲಿಲ್ಲ, ಲಾಯರ್ ನ ನಿಮಗೆ ದುಡ್ಡು ಕೊಟ್ಟಿದ್ರೆ ಫ್ರೀ ಲೀಗಲ್ ಏಡ್ ಪ್ರಾವಿಷನ್ಸ್ ಎಲ್ಲ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅವೆಲ್ಲ ನೆಕ್ಸ್ಟ್ ಲೆವೆಲ್. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ವಿಚ್ ಅ ಪರ್ಸನ್ ಶುಡ್ ನೋ. ಓಕೆ. ಸೊ ನಾನ್ ಇವ್ರು ಮಾತಾಡ್ತಿರೋದ್ರನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವೈ ಡು ಯು ನೀಡ್ ಟು ನೋ ಆಲ್ ದಿಸ್ ಸ್ಟಫ್ ಅಂತ ಹೇಳಿದಾಗ, ನಮ್ಮ ಅಕ್ಕಪಕ್ಕದಲ್ಲೇನೇನೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ನಮ್ಮ ಅಕ್ಕಪಕ್ಕದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಸೊ ಅವಾಗ ನಾವ್ ಏನ್ ರೈಟ್ಸ್, ರೆಸ್ಪಾನ್ಸಿಬಿಲಿಟೀಸ್ ನಾವು ತಿಳ್ಕೊಬೇಕು. ಅದಕ್ಕೋಸ್ಕರನೇ ಇವ್ರ ಹತ್ರ ಕೂರ್ಸ್ಕೊಂಡು ಈ ಒಂದು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಇಟ್ ಡಸಂಟ್ ಮೀನ್ ದಟ್ ಯು ವಿಲ್ ಗೆಟ್ ಅರೆಸ್ಟೆಡ್ ಅಂಡ್ ಈ ತರ ಒಂದು ಸಂಭವ ಬರುತ್ತೆ ಅಂತ ಅಲ್ಲ. ಮೇ ಬಿ ನಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರನ್ನೋ ಸಡನ್ ಆಗಿ ಅರೆಸ್ಟ್ ಮಾಡಬಹುದು. ಆ ಒಂದು ಟೈಮ್ ಅಲ್ಲಿ ಈ ಒಂದು
ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ರೆ, ಈ ಒಂದು ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡಿದ್ರೆ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅಂಡ್ ನಾನು ಇದ್ರ ಬಗ್ಗೆ ಮಾತಾಡ್ತಾನೆ ನನಗೆ ಇನ್ನೊಂದು ಕ್ವಶನ್ ನನ್ನ ಮೈಂಡ್ ಹೊಡಿತು. ವೈ ಡು ಯು ನೀಡ್ ಟು ನೋ ಅಬೌಟ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ರೈಟ್ಸ್ ಬಗ್ಗೆ ಏನಕ್ಕೆ ತಿಳ್ಕೋಬೇಕು? ಒನ್ ಆಫ್ ದ ಮೇನ್ ರೀಸನ್ ವೈ ಯು ನೀಡ್ ಟು ನೋ, ಎವ್ರಿ ಸಿಟಿಸನ್ ಶುಡ್ ನೋ ದೀಸ್ ಲಾಸ್ ಅಂತ ಏನಕ್ಕೆ? ಒನ್ ಮೋರ್ ಥಿಂಗ್, ಏನಕ್ಕೆ ಅಂದ್ರೆ ಫಸ್ಟ್ ಇದು ನಿಮ್ ಕಂಟ್ರಿ, ನೀವ್ ಇಲ್ಲಿ ಬದುಕ್ತಿದೀರಾ ಅಂದ್ರೆ ಆ ಕಂಟ್ರಿ ಮತ್ತೆ ಆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ರೈಟ್ಸ್ ನಮಗ್ ಗೊತ್ತಿರ್ಬೇಕು. ಆಮೇಲೆ ಸರ್ಕಮ್ಸ್ಟಾನ್ಸಸ್ ಹೆಂಗ್ ಬೇಕಾದ್ರು ಯಾವಾಗ ಬೇಕಾದ್ರು ಯಾವ ತರನಾದ್ರು ಬರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ 1 ವರ್ಷದಿಂದ ಈ ತರ ಕೋವಿಡ್ ಅಂತ ಬರುತ್ತೆ, ಹಿಂಗ್ ನೀವೇ ಲಾಕ್ ಡೌನ್ ಆಗ್ತೀರ ಅಂದ್ರೆ ಎಲ್ರು ನಗೋರು ಈ ತರ ಆಗಲ್ಲ ಅಂತ. ನಾವ್ ಎವ್ರಿಥಿಂಗ್ ಇಸ್ ಸೋ ಅನ್ಸರ್ಟನ್. When things are so uncertain and anything can happen at any moment, you need to be aware of things for you to protect yourself, fight for yourself, and also fight for those who can't fight for themselves. Yeah, correct, absolutely right. So ನನ್ನ ಮುಂದಿನ ಕ್ವೆಶ್ಚನ್ ಬಂದು ಇದನ್ನ ಮಾತಾಡ್ತಾನೆ ನನ್ಗೆ ಇನ್ನೊಂದು ಏನ್ ಅನ್ನಿಸ್ತು ಅಂದ್ರೆ, ಇವಾಗ ಎಷ್ಟೊಂದು ಗ್ಯಾದರಿಂಗ್ ಗಳೆಲ್ಲ ನಡೀತಾರೆ. ಇವಾಗ ಲಾಕ್ ಡೌನ್ ಇದು ಕರ್ಫ್ಯೂ ಹೇಳಿದ್ದಾರೆ, ಪ್ಲಸ್ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿದ್ದಾರೆ. ಯಾರನ್ನು ಗ್ರೂಪ್ ಅಲ್ಲಿ ಸೇರ್ಕೊಬಾರ್ದು, ಎಲ್ಲ ಮಾಡಬಾರ್ದು ಅಂತೆಲ್ಲ ಎಷ್ಟೊಂದ್ ಜನ ಇದ್ ಮಾಡ್ತಿದ್ದಾರೆ. ಬಟ್ ಆದ್ರೆ ಎಷ್ಟೊಂದು ಜನ ನೀವು ನೋಡಿದ್ರೆ ಗ್ಯಾದರಿಂಗ್ ಮಾಡ್ತಾರೆ, ಮದುವೆ ಮಾಡ್ತಾರೆ, ಈ 100 ಜನ 200 ಜನನೆಲ್ಲ ಕರೆಸ್ತಾರೆ, ಇದ್ ಮಾಡ್ತಾರೆ. ಬೀಯಿಂಗ್ ಅದನ್ನ ನೋಡ್ಕೊಂಡು ನಾನೇನ್ ಆಕ್ಷನ್ ತಗೋಬಹುದು? ಬೀಯಿಂಗ್ ಎ ಪಬ್ಲಿಕ್, ನಾನೇನ್ ಅದನ್ನ ನೋಡ್ತಾ ನಾನೇನ್ ಆಕ್ಷನ್ ತಗೋಬಹುದು? ಶುಡ್ ಐ ಗೋ ಫಾರ್ ಡೈರೆಕ್ಟ್ಲಿ ಪೊಲೀಸ್ ಹೋಗ್ಬೇಕಾ? ವಾಟ್ ಇಫ್ ಪೊಲೀಸ್ ಡಸಂಟ್ ರೆಸ್ಪಾಂಡ್? ಆರ್ ಶುಡ್ ಐ ಗೋ ಲೀಗಲಿ, ಆರ್ ಶುಡ್ ಐ ಗೋ ಟುವರ್ಡ್ಸ್ ಮೀಡಿಯಾ? ಯಾವ ತರ ನನಗೆ ಸ್ಟೆಪ್ಸ್ ಗಳಿದೆ? ವಾಟ್ ಆರ್ ದ ಮೈ ಆಪ್ಷನ್ಸ್? ನಮ್ಮ ಮನೆ ರೋಡ್ ಹತ್ರನೇ ಯಾವ್ದೋ ಒಂದು ಫಂಕ್ಷನ್ ನಡೀತಾ ಇದೆ, ನನಗೆ ಭಯ. ನನಗೆ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಇಡೀ ರೋಡ್ ಅವ್ರಿಗೆ ಬಂದ್ಬಿಟ್ರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಪ್ಲಸ್ ಇನ್ನೊಂದ್ ಏನ್ ನೋಡ್ತಾ ಇರ್ಬೋದು ಅಂದ್ರೆ, ನೀವು ಇದು ಎಷ್ಟೊಂದು ಕಡೆ ಇವಾಗ ಲಾಸ್ಟ್ 3-4 ಡೇಸ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ಜನ ಕೋವಿಡ್ ಪೇಷಂಟ್ಸ್ ಗಳು ಸತ್ತಾದ್ಮೇಲಿಂದ ಎಲ್ಲೆಲ್ಲ ತಗೊಂಡೋಗಿ ಅವ್ರನ್ನ ಮಣ್ಣು ಮಾಡ್ತಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಅಲ್ಲಿ ಮತ್ತೆ ಕೋವಿಡ್ ಹಾಸ್ಪಿಟಲ್ಸ್ ಗಳನ್ನ ಮಾಡ್ತಿದ್ದಾರೆ, ಕೋವಿಡ್ ಸೆಂಟರ್ಸ್ ಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ಪಬ್ಲಿಕ್ ಗಳಲ್ಗಲ್ಲ ಅನ್ನೋ ಭಯ, ನಮಗ್ ಬಂದ್ಬಿಟ್ರೆ ಹೆಂಗಪ್ಪ ಆಕತ್ತೆ ಅಂತ ಒಂದು ಭಯ ಇರುತ್ತೆ. ಸೊ ವಾಟ್ ಆರ್ ದ ಮೆಷರ್ಸ್ ದಟ್ ಆಸ್ ಅ ಪಬ್ಲಿಕ್ ಕ್ಯಾನ್ ಟೇಕ್? ಒಂದು ನೀವ್ ಹೇಳಿದ್ದು ಪಬ್ಲಿಕ್ ಲಿಟಿಗೇಷನ್ ಅಂತ ಬರುತ್ತಲ್ಲ, ಅದನ್ನ ಹಾಕ್ಬೋದಾ? ಆರ್ ವೆದರ್ ಶುಡ್ ಬಿ ಗೋ ಫಾರ್ ಮೀಡಿಯಾ, ವೆದರ್ ಶುಡ್ ಬಿ ಡೈರೆಕ್ಟ್ಲಿ ಕಾಲ್ ದ ಗವರ್ಮೆಂಟ್, ಆರ್ ವೆದರ್ ಶುಡ್ ಬಿ ಗೋ ಫಾರ್ ಪೊಲೀಸ್? ಏನ್ ನಮ್ಗೆ ಆಪ್ಷನ್ಸ್ ಇದೆ ಈ ತರ ಒಂದು ಸಿಚುವೇಶನ್ಸ್ ಬಂದಾಗ? ಸೊ ಏನ್ ಮಾಡ್ಬೇಕು ಅನ್ನೋದು ಇಟ್ಸ್ ಅ ಪರ್ಸನಲ್ ಚಾಯ್ಸ್, ಬಟ್ ಐ ಕ್ಯಾನ್ ಟೆಲ್ ಯು ಲೈಕ್ ವಾಟ್ ಆಲ್ ಆಪ್ಷನ್ಸ್ ಆರ್ ದೇರ್. ಸೊ ನೀವ್ ಹೇಳ್ದಂಗೆ ಐಡಿಯಲ್ ಸಿಚುವೇಶನ್, ಇವಾಗ ಏನಾದ್ರು ಹಿಂಗ್ ನಡೀತಿದೆ ಅಂದ್ರೆ ಅದನ್ನ ಸ್ಟಾಪ್ ಮಾಡಕ್ಕೆ ಮೀಡಿಯಾದವ್ರು ಕರ್ಸಿದ್ರೆ ಸ್ಟಾಪ್ ಆಗಲ್ಲ. ಇಟ್ ಜಸ್ಟ್ ಬಿಕಮ್ಸ್ ಅ ನ್ಯೂಸ್ ವೇರ್ lot of people will get to know. It is good that other people will get to know, and adra attention barutte, probably government in attention barutte if it goes to media. That is all good, but that is not an immediate solution, right? Ivadan avattin aa moment ಗೆ ಸ್ಟಾಪ್ ಮಾಡಕ್ಕಾಗಲ್ಲ. ಹಂಗೆ public interest litigation ಆದ್ರೂ, public interest litigation is something which you file in a court, which is a long process. Anyway, legal system in India takes literally months together for you to get a hearing. Adella bala like doddu process. Lockdown ವಿಷಯಕ್ಕೆ ಇವತ್ತಿಂದ ಹಾಕ್ತಿರಾ ಇದಕ್ಕೆ PIL ಫೈಲ್ ಮಾಡೋದು, it doesn't seem like a viable option. ನನ್ ಪ್ರಕಾರ ಕೇಳಿದ್ರೆ ಆ ಮೊಮೆಂಟ್ ತಕ್ಷಣ ಏನ್ ಮಾಡ್ಬೋದು ಅಂದ್ರೆ, ನೀವು ನಿಮ್ ಏರಿಯಾ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಬಿಕಾಸ್ ನಿಮ್ ಏರಿಯಾದಲ್ಲಿ ಆಗ್ತಿದೆ, ಇಷ್ಟು ಜನ ಸೇರ್ಬಾರ್ದು ಅಂತ ರೂಲ್ ಇದೆ, ಅಂದ್ರೂ ಸೇರ್ತಿದ್ದಾರೆ. ಯೂಶಲಿ ಮಿನಿಮಮ್ ಇವಾಗ ಮುಂಚೆನೆ ಪೊಲೀಸ್ದು ಪರ್ಮಿಷನ್ ತಗೊಂಡು ಏನಾದ್ರು ಗ್ಯಾದರಿಂಗ್ ಮಾಡ್ಬೇಕು. ಅದಲ್ದಲೇನೆ ಅದಕ್ಕಿಂತ ಜಾಸ್ತಿ ಜನ ಸೇರಿದ್ರು ಅಂದ್ರೆ the viable option to stop that at that moment is to go to authorities, that is the police. Ad bittu next to, for example, something which happened in Jairaj and Phoenix case is a lady named Suchitra made an Instagram IGTV, and that went viral like crazy. It got millions of views and everybody picked it up. So since everybody picked it up, since national media picked it up, every celebrity picked it up, it became such a big news that the government had to take action. ಇಲ್ಲಾಂದ್ರೆ ಅವ್ರು ಅರೆಸ್ಟ್ ಆಗ್ತಿರ್ಲಿಲ್ಲ. ಇವಾಗ್ಲೇನು ಇನ್ನು 2-3 ಜನನು ಅಷ್ಟೇ ಅರೆಸ್ಟ್ ಆಗಿರೋದು. ಆಕ್ಚುಲಿ ಆ ಕೇಸ್ ಅದ್ ಸಪರೇಟ್ ಟಾಪಿಕ್, ಅದ್ರ ಒಂದೊಂದ್ ಡೀಟೇಲ್ ಕೇಳಿದ್ರೇನೆ ಸಿಕ್ಕಾಪಟ್ಟೆ ಹೀನಿಯಸ್ ಕ್ರೈಮ್ ಅದು. ಸೊ unless
that lady coming front and doing a video about it and spreading the news and everybody else sharing it and making it such a national news, ಅಷ್ಟು ಅಟೆನ್ಷನ್ ಸಿಗ್ತಿರ್ಲಿಲ್ಲ, ಇಷ್ಟೊಂದು ಪ್ರೋಗ್ರೆಸ್ ಆಗ್ತಿರ್ಲಿಲ್ಲ ಕೇಸ್ಗೆ. ಅದೇ ತರ ಎಲ್ಲಾ ಇವಾಗ ಕರ್ನಾಟಕದ ನೀವ್ ಅಂದ್ರಿ ಹಿಂಗೆ ಕೋವಿಡ್ ಪೇಷಂಟ್ಸ್ ಅವ್ರ ಡೆಡ್ ಬಾಡಿನ ಇದು ಥ್ರೋ ಮಾಡೋದು, ಯಾರೋ ಒಬ್ರು ವಿಡಿಯೋ ಮಾಡಿ ಅದ್ ಸರ್ಕ್ಯುಲೇಟ್ ಆಗಿರೋದಕ್ಕೆ ಗೊತ್ತಾಯ್ತು, ಇಲ್ಲ ಗೊತ್ತೂ ಆಗ್ತಿರ್ಲಿಲ್ಲ ಅವ್ರು ಥ್ರೋ ಮಾಡ್ತಿದ್ದಾರೆ ಅಂತ. ಸಿನ್ಸ್ ಇಟ್ ಗಾಟ್ ಸರ್ಕ್ಯುಲೇಟೆಡ್, ಆಮೇಲೆ ಎಲ್ಲರೂ ಹೆಲ್ತ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಬಂತು, ಹಾಸ್ಪಿಟಲ್ಸ್ ಸ್ಟೇಟ್ಮೆಂಟ್ಸ್ ಬಂತು. ಸೊ ಅಕೌಂಟಬಿಲಿಟಿ ಯಾವಾಗ ಬರುತ್ತೆ, ಜಾಸ್ತಿ ಜನಕ್ಕೆ ಗೊತ್ತಾದಾಗ. So if you want like a long term solution, you can go to that way of you going to media or you taking social media and then spreading the news. ನಿಮಗೆ ಆ ಮೊಮೆಂಟಿಗೆ ನಿಮಗೆ ಇರ್ಬೇಕು ಅಂದ್ರೆ ದ ಪೀಪಲ್ ಅಟ್ ಗ್ರೌಂಡ್, ಇವಾಗ ಯಾವ್ದೇ ಲಾ ಇರ್ಲಿ ಕೋರ್ಟ್ ಇರ್ಲಿ ಅಪ್ಪರ್ ಸ್ಟೇಜ್ ಅಲ್ಲಿ ಇರುತ್ತೆ. ಮೇನ್ ಎಕ್ಸಿಕ್ಯೂಟ್ ಮಾಡೋದು ಯಾರು? ಪೊಲೀಸ್, ನೋಡ್ಕೊಳೋದು ಪೊಲೀಸ್ ಎಲ್ಲ. ಸೊ ಇಫ್ ಯು ವಾಂಟ್ ಅ ಸೊಲ್ಯೂಷನ್ at that moment, the better thing to do is to go to the police station and complain that they're doing something which is against the rules. Basically ಎಲ್ಲಕ್ಕಿಂತ main important ನೀವು ಸುಮ್ನೆ ಹೋಗಿ ಮಾಡ್ತಿಲ್ಲ, literally it can affect you because this is something, it's an pandemic and it spreads so quickly. So ಜಾಸ್ತಿ ಜನ ನಿಮ್ಮ ಮನೆ ಹತ್ರ ಸೇರಿದ್ದಾರೆ ಅಂದ್ರೆ obviously ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ. You have every right to go and complain. Okay, nice. So ಇವಾಗ ನಾನು ಒಂದೊಂದು ಕ್ವಶನ್ ಬಂದೆ, ಇವಾಗ ಎಷ್ಟೊಂದು ರೂಲ್ಸ್, ಒನ್ ಆಫ್ ದ ಮೇನ್ ರೂಲ್ಸ್ ಇಸ್ ವೇರ್ ಮಾಸ್ಕ್ಸ್, ಆಯ್ತಾ? ದ ಮಾಸ್ಕ್ಸ್ ವೇರ್ ಮಾಡ್ಲಿಲ್ಲ ಅಂದ್ರೆ ಇದು ಫೈನ್ ಆಗ್ತಾರೆ, ಎಲ್ಲ ಮಾಡ್ತಾರೆ. ಇಫ್ ಸೊ ಇಫ್ ಸಮ್ವನ್ ಇಫ್ ಇದು ನನ್ಗೇನೇನೆ ಮಾಸ್ಕ್ ಹಾಕಿದ್ರು ಇಲ್ಲ ಹಾಕಿಲ್ಲ ಅಂತ ಫೈನ್ ಹಾಕ್ತಾರೆ. So how can you fight? Even though when I'm right in a situation, I gave an example like that. So even though when you're right, if it happens, if you are in a victim situation, if you are in an accused situation, how do you fight over it? ಯಾವ ತರ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಫೀನಿಕ್ಸ್ ಕೇಸು ಮತ್ತೆ ಜಯರಾಜ್ ಕೇಸ್ ಅಲ್ಲಿ ಆಗಿರ್ಬೋದು, ದೇ ಮೈಟ್ ಬಿ ರೈಟ್. ಸೊ ಅವಾಗ ಹೇಗೆ ಡಿಫೆಂಡ್ ಮಾಡ್ಕೊಳ್ಳೋದು? ವಾಟ್ ಆರ್ ದ ಎಮರ್ಜೆನ್ಸಿ ಥಿಂಗ್ಸ್ ದಟ್ ಯು ನೀಡ್ ಟು ಡೂ as even though when you are accused wrongly? ಅದೇ, ಸೊ ನಾನ್ ಬೇಸಿಕ್ ರೈಟ್ಸ್ ಹೇಳಿದ್ನಲ್ಲ, ಅದನ್ನ ಫಸ್ಟ್ ತಿಳ್ಕೊಬೇಕು. ಸೊ ನಿಮಗೆ ಅವ್ರು ಸುಮ್ನೆ ಬಂದು ಅರೆಸ್ಟ್ ಮಾಡಿದ್ರೆ ನೀವ್ ಕೇಳ್ತೀರಾ ಏನಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ. ಅವ್ರು ಏನಾದ್ರು ರೀಸನ್ ಹೇಳ್ಬೇಕಲ್ಲ. ಆ ರೀಸನ್ ಅದು ಒಫೆನ್ಸೇ ಅಲ್ಲ ಅಂದ್ರೆ ನೀವ್ ಒಫೆನ್ಸ್ ಎಲ್ಲ ಹೆಂಗ್ ಅರೆಸ್ಟ್ ಮಾಡ್ತೀರಾ? ಅದಾದ್ರೂನು ಅವ್ರು ಅರೆಸ್ಟ್ ಮಾಡಿದ್ರೆ ಅವರು ಯೂಶಲಿ ಈ ತರ ಚಿಕ್ಕದು ದೀಸ್ ಆರ್ ಆಲ್ ಬೇಲೇಬಲ್. ನಿಮ್ಗೆ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳಕ್ ಆಗಲ್ಲ ಅವರು, ನಿಮ್ಗೆ ಬೇಲ್ ಕೊಡ್ಬೇಕು. ಆಮೇಲೆ Supreme Court in lot of cases has laid down a principle called as bail is a right, jail is an exception. So almost ಎಲ್ರಿಗೂನು ಎಲ್ಲಾ ಕೇಸಸ್ ಅಲ್ಲೂ bail should be seen as a primary right. ಇವಾಗ bail ಕೊಡ್ಬೇಕು ಅಂತ ಕೇಸಸ್ ಇದ್ರೆ ಅದಕ್ಕೆ bail ಕೊಡ್ಲೇಬೇಕು. jail is an exception. ಆಮೇಲೆ ನಮ್ ಇಂಡಿಯಾದಲ್ಲಿ ಫಾಲೋ ಮಾಡೋದು adversarial system ಅಂತ. adversarial system ಅಂದ್ರೆ ಏನಂದ್ರೆ ಬರ್ಡನ್ ಆಫ್ ಪ್ರೂಫ್ ಪಿಟಿಷನರ್ ಮೇಲೆ ಇರುತ್ತೆ. ಅಂದ್ರೆ ಸ್ಟೇಟ್ ಪ್ರೂವ್ ಮಾಡ್ಬೇಕು ಅವ್ನು ತಪ್ಪು ಮಾಡಿದ್ದ ಅಂತ ಬಿಯಾಂಡ್ ರೀಸನಬಲ್ ಡೌಟ್ ಕ್ರಿಮಿನಲ್ ಕೇಸಸ್ ಅಲ್ಲಿ. ಸೊ ಸ್ಟೇಟ್ ಮೇಲೆ ಓನರ್ಸ್ ಇರುತ್ತೆ ಪ್ರೂವ್ ಮಾಡಕ್ಕೆ, ಇವನು ಬಿಯಾಂಡ್ ರೀಸನಬಲ್ ಡೌಟ್ ಇವನ್ ತಪ್ಪು ಮಾಡಿದಾನೆ ಅಂತ. ಸೊ ಎವಿಡೆನ್ಸ್ ಎಲ್ಲಾ ಸ್ಟೇಟ್ ಪ್ರಾಸಿಕ್ಯೂಷನ್ ನೋಡ್ಕೋಬೇಕು. ಸೊ ನೀವು ತಪ್ಪಲ್ಲಿದ್ರೆ ನೀವು ಮೆಜಿಸ್ಟ್ರೇಟಿಗೆ ಎವಿಡೆನ್ಸ್ ಪ್ರಾಪರ್ ಆಗಿಲ್ಲ, ಕೋರ್ಟಿಗೆ ಪ್ರಾಪರ್ ಆಗಿ ಎವಿಡೆನ್ಸ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಕೇಸ್ ಏನ್ ಟ್ರಯಲ್ ತನಕನೂ ಹೋಗಲ್ಲ. ಟ್ರಯಲ್ ತನಕ ಹೋದ್ರೆ ಆಮೇಲೆ ಒಂದೊಂದು ಹೋದ್ರು ಕೂಡ ಇಫ್ ಯು ಆರ್ ವೆರಿ ಶೋರ್ ದಟ್ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್, ದೆನ್ ಯುವರ್ ಲಾಯರ್ ವಿಲ್ ಫೈಟ್ ಫಾರ್ ಯು ಅಷ್ಟೇ. ಓಕೆ, ನೈಸ್. ಓಕೆ, ತುಂಬಾನೇ ಬ್ರೀಫ್ ಆಗಿ ಮಾಡ್ತಾ ಇದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಸೊ ನನ್ನ ಫೈನಲ್ ಕ್ವೆಶ್ಚನ್ ಬಂದಿ, ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ಒಂದು ಸಿಚುವೇಶನ್ ಅಲ್ಲಿ? ಫೈನಲ್ ಆಗಿ ನೋಡ್ತಿರುವಂತ ಈ ಒಂದು ವ್ಯೂವರ್ಸ್ಗೆ ವಾಟ್ ಡು ಯು ಟೆಲ್ ದೆಮ್ ಅಬೌಟ್ ದೇರ್ ಪಬ್ಲಿಕ್ ರೈಟ್ಸ್ ಆಗಿರ್ಬೋದು, ತಿಳ್ಕೊಳ್ಳೋಕೆ ಹೆಂಗೆ ತಮ್ಮನ್ ತಾವು ಎಜುಕೇಟ್ ಮಾಡ್ಕೊಬಹುದು ಪಬ್ಲಿಕ್ ರೈಟ್ಸ್ ಗಳ ಬಗ್ಗೆ, ಯಾವ ಸಿಚುವೇಶನ್ ಅಲ್ಲಿ ನಾನು ಹೆಂಗೆ ಹ್ಯಾಂಡಲ್ ಮಾಡ್ಕೊಬೇಕು, ಅಂಡ್ ಯುವರ್ ಫೈನಲ್ ವರ್ಡ್ಸ್ ಅಬೌಟ್ ದಿಸ್ ಹೋಲ್ ಸಿನಾರಿಯೋ. ಸೊ ಫೈನಲ್ ವರ್ಡ್ಸ್ ಅಂದ್ರೆ ನಾವ್ ಇಷ್ಟ ತನಕ ಬರೀ ರೈಟ್ಸ್ ಬಗ್ಗೆ ಮಾತಾಡಿದ್ವಿ, ಸ್ವಲ್ಪ ಡ್ಯೂಟೀಸ್ ಬಗ್ಗೆನು, ಅಂದ್ರೆ ನಾವೇನ್ ಮಾಡ್ಬೇಕು ಅಂತ. ನಮಗ್ ರೈಟ್ಸ್ ಇದೆ, ಆದ್ರೆ ನಮ್ ಡ್ಯೂಟೀಸ್ ಏನು? ಇವಾಗ ಈ ತರ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ
ಮಾಸ್ಕ್ ಹಾಕೊಳೋದು ಡ್ಯೂಟಿ ಆಗುತ್ತೆ. ಬಿಕಾಸ್ ಇಲ್ಲ ಅಂದ್ರೆ ಸ್ಪ್ರೆಡ್ ಆಗುತ್ತೆ ಅಂದಾಗ ಮಾಸ್ಕ್ ಹಾಕೊಳೋದು ಡ್ಯೂಟಿ ಆಗುತ್ತೆ. ನೆಕ್ಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಡ್ಯೂಟಿ ಆಗುತ್ತೆ. ಗ್ಯಾದರ್ ಆಗ್ದಿಲ್ದಿರೋ ಡ್ಯೂಟಿ ಆಗುತ್ತೆ ಜಾಸ್ತಿ ಜನ. ಆಮೇಲೆ ಅನಾವಶ್ಯಕವಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ದಿಲ್ದಿರೋ ಡ್ಯೂಟಿ ಆಗುತ್ತೆ. ಸೊ ದೀಸ್ ಅಂಡ್ ಆಲ್ ಬಿಕಮ್ ಯೋರ್ ಪ್ರೈಮರಿ ಡ್ಯೂಟೀಸ್. ನೀವ್ ಎಷ್ಟು ರೈಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋ ನೀವ್ ಮಾಡೋ ಕೆಲಸ ಬಗ್ಗೆನೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಬೇಕು. ಬಿಕಾಸ್ ಇಲ್ಲ ಅಂದ್ರೆ ಡೆಟ್ರಿಮೆಂಟಲ್ ಎಫೆಕ್ಟ್ಸ್ ಇದೆ ಎಲ್ರಿಗೂ, ನಿಮಗಷ್ಟೇ ಅಲ್ಲ ಎಲ್ರಿಗೂ. ಇನ್ನೊಂದು ಏರಿಯಾ ನಾನು ಏನ್ ಇದ್ ಮಾಡ್ಬೇಕು, ಐ ವಾಂಟ್ ಟು ಟಚ್ ಅಪಾನ್ ಸಮ್ ಅದರ್ ಥಿಂಗ್ಸ್. ಬೇಸಿಕಲಿ ವೆಲ್ ಟು ಡೂ ಆಫ್ ಇರೋರಿಗೆನೆ ಎಷ್ಟ್ ಕಷ್ಟ ಆಗ್ತಿದೆ ಈ ಸಿಚುವೇಶನ್ ಅಂದ್ರೆ, ಡೊಮೆಸ್ಟಿಕ್ ವರ್ಕರ್ಸ್, ಮೈಗ್ರೆಂಟ್ ಲೇಬರ್ಸ್, ಅವರಿಗೆಲ್ಲ ಎಷ್ಟು ಕಷ್ಟ ಆಗಬಹುದು. ಸೊ ಆಸ್ ಲೈಕ್ ಆನ್ ಅ ಹ್ಯುಮ್ಯಾನಿಟೇರಿಯನ್ ಬೇಸಿಸ್, paying your maid or a person who's working in your house for that month becomes a small gesture for you, and that will become a very big thing for them. So ಅದೇ ಡೊಮೆಸ್ಟಿಕ್ ವರ್ಕರ್ಸ್ ಇನ್ನೊಂದು ಏನಂದ್ರೆ, ಲಾದ ಪ್ರಕಾರ ಡೊಮೆಸ್ಟಿಕ್ ವರ್ಕರ್ಸ್ ಅವರು ಅನ್ರೆಗ್ಯುಲೇಟೆಡ್ ಮತ್ತೆ ಅನ್ರಿಸ್ಟ್ರಿಕ್ಟೆಡ್ ವರ್ಕ್ ಲೇಬರ್ ಬರುತ್ತೆ. ಸೊ ಅವ್ರು ಯಾವ್ದು ಗವರ್ಮೆಂಟ್ ಅಥಾರಿಟಿ ಇಲ್ಲ ಅವ್ರಿಗೆ ಫುಡ್ ಗ್ರೇನ್ಸ್ ಹಂಗೆ, ಅನ್ಲೆಸ್ ದೇ ಆರ್ ಕ್ಯಾಟಗರಿ ಇನ್ ಸಮಥಿಂಗ್, ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಅವ್ರಿಗೆ ಅನ್ರೆಗ್ಯುಲೇಟೆಡ್ ಇರ್ತಾರೆ. ಅವ್ರಿಗೆ ನಿಮಗೆ ನೀವು ಫುಡ್ ಗ್ರೇನ್ಸ್, ಫುಡ್ ಗ್ರೇನ್ಸ್ ಅವನು ಸಿಗಲ್ಲ. ಸೊ ಕೀಪ್ ಇನ್ ಮೈಂಡ್ ಆಫ್ ದಟ್ ಆಲ್ಸೋ. ರಿಮೈನಿಂಗ್ ಇಸ್ ದಟ್ ಯು ನೀಡ್ ಟು ಬಿ ಅವೇರ್ ಆಫ್ ಯುವರ್ ರೈಟ್ಸ್. ನಾನು ಹೇಳ್ದಂಗೆ ಅದೇ ಬೇಸಿಕಲಿ ಅಕ್ಯೂಸ್ಡಿಗೆ ಒಂದ್ ಸ್ವಲ್ಪ ರೈಟ್ಸ್ ಇರುತ್ತೆ, ಅದ್ರ ಸ್ವಲ್ಪ ಬಗ್ಗೆ ತಿಳ್ಕೊಂಡ್ರೇನೆ ಸಾಕು. ಅಷ್ಟ್ ಗೊತ್ತಿದ್ರೆ ಯಾವ್ದಾದ್ರು ಈ ತರ ಸಿಚುವೇಶನ್ ಬದೇ ಹೆದರ್ಕೊಂಡಿಲ್ದಂಗೆ ನಿಂತ್ಕೊಂಡ್ ಮಾತಾಡೋ ಅಷ್ಟು ಗೊತ್ತಿದ್ರೆ ಸಾಕು. ನೈಸ್ ನೈಸ್, ಸೋ ನೈಸ್ ಆಫ್ ಯು. ಸೊ ಈಗ ಇಷ್ಟೊತ್ತರೆಗೂ ನಾವು ಮಾತಾಡಿದ್ದನ್ನ ನೋಡಿದ್ವಿ. ಮತ್ತೆ ಒಂದಷ್ಟು ಜನಕ್ಕೆ ಕ್ವಶನ್ಸ್ ಗಳು ಬರ್ಬಹುದು, ಏನಪ್ಪಾ ಇದಕ್ಕೆಲ್ಲ ತಿಳ್ಕೊಂಡು ನಾನು ಏನಪ್ಪಾ ದಬಾಕ್ಬೇಕಾಗಿದೆ ಅನ್ನೋಂತಹ ಕ್ವಶನ್ಸ್ ಗಳು ಬರಬಹುದು. ಪ್ಲಸ್ ಇದರಲ್ಲಿ ನಾವು ಒಂದನ್ನ ಮೆನ್ಷನ್ ಮಾಡಕ್ ಇಷ್ಟಪಡ್ತೀವಿ, ಇಲ್ಲಿ ನಾವು ಯಾವುದೇ ಗವರ್ಮೆಂಟ್ ಆಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನೇ ಆಗ್ಲಿ ನಾವು ಅಕ್ಯೂಸ್ ಮಾಡ್ತಿಲ್ಲ. ದೇರ್ ಆರ್ ಕೇಸಸ್, exceptional cases that happens negative vibe ತಂದ್ಬಿಡುತ್ತೆ, and that doesn't mean the whole department is wrong or ಅಂದ್ರೆ ಇವಾಗ ಥಿಂಕಿಂಗ್ ಅದರ್ ವೇ ರೌಂಡ್. ಇವಾಗ ಎಷ್ಟೊಂದ್ ಜನ MLAs ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ, 500 ಜನನೆಲ್ಲ ಕರ್ಕೊಂಡು ಮನೆ ಹತ್ರ. ಸೊ ನಾಟ್ ಒನ್ ಪರ್ಸನ್ ಇಸ್ ಲೈಕ್ ಒನ್ ಸೆಕ್ಟರ್ ಆಫ್ ಸೊಸೈಟಿ ಇಸ್ ರಾಂಗ್ ಅಂತ ಹೇಳಕ್ಕೆ ಆಗಲ್ಲ. ಎಷ್ಟೊಂದ್ ಜನ ಸಿಟಿಸನ್ಸ್ ಬೇಡ ಅಂದ್ರೂ ಸೇರ್ಕೊಂಡಿದ್ದಾರೆ. Everybody has their part to play. Andre we need to know like where is that line which we should not cross. ಅಷ್ಟೇ. ಎಕ್ಸಾಕ್ಟ್ಲಿ, ಹೌದು. ನಮ್ಮ ಬೌಂಡ್ರಿ, ನಮ್ಮ ಲೈನ್ ನಾವು ಎಲ್ಲಿವರೆಗೂ ಇದೆ ಅಂತ ತಿಳ್ಕೊಳ್ಬೇಕು. ಪ್ಲಸ್ ಅದ್ರ ತಕ್ಕನಂಗೆ ನಮ್ಮ ಡ್ಯೂಟಿ ಏನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಮತ್ತೆ ನಮ್ಮ ರೈಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಕೆಲವೊಂದಷ್ಟು ಟೈಮ್ಗಳು ಈ ಒಂದು ಸಿನಾರಿಯೋದಲ್ಲಿ ಗೊತ್ತಿಲ್ದೇನೋ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ಗಳು ನಮ್ ಮುಂದೆನೆ ಆಗ್ಬೋದು, ಅಥವಾ ನಮ್ಗೆ ಆಗ್ಬೋದು, ಅಥವಾ ನಮ್ಗೆ ಗೊತ್ತಿರೋರ್ಗೆ ಆಗ್ಬೋದು. ಆಗ ಆ ಒಂದು ಸಿಚುವೇಶನ್ ನಲ್ಲಿ ನಮ್ಮ ರೈಟ್ಸ್ ಏನು, ಅವರ ರೈಟ್ಸ್ ಏನು ಅನ್ನೋದಕ್ಕೆ ನಿಮ್ಗಾಗ್ಲಿ ಅಥವಾ ಇನ್ನೊಬ್ರಿಗಾಗ್ಲಿ ಒಂದ್ ಹೆಲ್ಪ್ ಮಾಡೋದಕ್ಕೆ ಈ ಒಂದು ಬೇಸಿಕ್ ನಾಲೆಡ್ಜ್, ಈ ಒಂದು ಬೇಸಿಕ್ ಥಿಂಗ್ ನಾನು ತಿಳ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ದೇನೆ ಈ ಒಂದು ವಿಡಿಯೋ ನೋಡಾದ್ಮೇಲಿಂದ ನಿಮ್ಗೆ ಅನ್ಸ್ಬೋದು, ನಾಳೆ ಒಂದು ದಿನ ಈ ಒಂದು ಸಿಚುವೇಶನ್ ಬಂದಾಗ ಈ ಒಂದು ವಿಡಿಯೋನ ನೆನ್ಪು ಮಾಡ್ಕೊಂಡು, ಈ ಒಂದು ಲೈವ್ ನ ನೆನ್ಪು ಮಾಡ್ಕೊಂಡು ನೀವು ಇವ್ರಿಗೆ ಥ್ಯಾಂಕ್ ಮಾಡೋದಂತೂ ಪಕ್ಕ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ಒಂದು ಲೈವ್ ಅಲ್ಲಿ ಇಷ್ಟೊತ್ವರೆಗೂ ಕೂತು ನಮ್ಮ ಜೊತೆ ನೀವು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಪ್ಲಸ್ ನಾನು ಎಲ್ದಕ್ಕಿಂತ ಥ್ಯಾಂಕ್ಸ್ ಹೇಳೋದು ರೋಚನಾ ಅವ್ರಿಗೆ. ಇಷ್ಟೊತ್ವರೆಗೂ ನಮ್ ಜೊತೆ ಇದ್ದು ಈ ಒಂದು ಸಿಚುವೇಶನ್ ನಲ್ಲಿ ಈ ಒಂದು ಅವರ ಟೈಮ್ ನ ಇದ್ ಮಾಡ್ಕೊಂಡು ನಮ್ ಜೊತೆ ಮಾತಾಡಿ ತುಂಬಾ ಟೆಕ್ನಿಕಲ್ ಆಗಿ, ತುಂಬಾ ಲಾ ಪ್ರಾಸ್ಪೆಕ್ಟಿವ್ ಅಲ್ಲಿ ಒಬ್ಬ ಲಾ ಸ್ಟೂಡೆಂಟ್ ಆಗಿದ್ಕೊಂಡು ತುಂಬಾ ಇನ್ಫಾರ್ಮೇಟಿವ್ ಆಗಿ ನಮ್ಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ ಅಂಡ್ ಜಾಯ್ನಿಂಗ್ ಅಸ್ ಅಂಡ್ ಗಿವಿಂಗ್ ದಿಸ್ ಲಾಟ್ ಆಫ್ ಇನ್ಫಾರ್ಮೇಟಿವ್ ಥಿಂಗ್ಸ್. ನಮ್ಗೆ ಪ್ರತಿಯೊಬ್ಬರಿಗೂ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಇಟ್ ವಾಸ್ ಮೈ ಪ್ಲೆಜರ್. ನಮಗೆ ಗೊತ್ತಿರೋದು ಒಂದ್ ಸ್ವಲ್ಪ ಶೇರ್ ಮಾಡಕ್ಕೆ ಆಲ್ವೇಸ್ ರೆಡಿ. And she was very exceptionally good. She has a lot of information and she shared it very well with you ಅಂತ ಅನ್ಸುತ್ತೆ. ನನಗಂತೂ ಅನ್ಸಿದೆ, ನಿಮಗೂ ಅನ್ಸುತ್ತೆ ಅಂತ ಅನ್ಕೊಂತೀನಿ. ಮತ್ತೊಮ್ಮೆ ಈ ಒಂದು ಲೈವ್ ಅಲ್ಲಿ ನೀವೇನಾದ್ರೂ ತಗೊಳೋಗಿದ್ರೆ, ನೀವ್ ಯಾರಾದ್ರೂ ಒಂದು ಈ ಸಿಚುವೇಶನ್, ಈ ಫಿನಿಕ್ಸ್ ಮತ್ತೆ ಈ ಬಿನಿಕ್ಸ್ ಅವ್ರದ್ದು ಆ ತರ ಒಂದು ಸಿಚುವೇಶನ್ ಗಳಿಗೆ ಏನಾದ್ರೂ ಫೇಸ್ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಯಾವಾಗ ಯಾರಿಗೆ ಯಾವ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಆಗ ಪಬ್ಲಿಕ್ ರೈಟ್ಸ್
ನಿಮ್ಮ ರೈಟ್ಸ್ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ. ಪ್ಲಸ್ ಇದ್ರ ಬಗ್ಗೆ ನೀವು ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಸಾಕಷ್ಟು ತಿಳ್ಕೊಳ್ಳಿ. ಯಾಕೆಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ, ಯಾರಿಗಾಗುತ್ತೆ, ಏನಾಗುತ್ತೆ ಹೇಳಕ್ಕಾಗಲ್ಲ. ಸೊ ತಿಳ್ಕೊಳ್ಳಿ ಅಂತ ಹೇಳ್ತಾ ತುಂಬಾ ಹೃದಯದ ಧನ್ಯವಾದಗಳು ಎಲ್ರಿಗೂ ಸೇರಿದಕ್ಕೆ. ಅಂಡ್ ಮತ್ತೊಮ್ಮೆ ಮುಂದಿನ ವಾರ ಇನ್ನೊಂದು ಲೈವ್ ಜೊತೆ, ಇನ್ನೊಂದು ಗೆಸ್ಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಹೋದ ವಾರ ಯಶವಂತ್ ಸರ್ ಜೊತೆ ಒಬ್ಬ ಟೀಚರ್ ಹೇಗೆ ಹೋಮ್ ಪ್ಯಾರೆಂಟಿಂಗ್ ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಶವಂತ್ ಸರ್, ಹಿ ಇಸ್ ಅ ಟೀಚರ್ ಅಂಡ್ ಬಯಾಲಜಿಸ್ಟ್, ಅವ್ರ ಬಗ್ಗೆ ಮಾಡಿದೀವಿ. ಸೊ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ ನ ಇಲ್ಲೇ ಮುಗಿಸ್ತಾ ಇದೀವಿ. ತುಂಬ ಹೃದಯದ ಧನ್ಯವಾದಗಳು. ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಕ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.